ನಮಸ್ಕಾರ ವೀಕ್ಷಕರೇ. ಈ ದಿನ ಒಬ್ಬ ಅತ್ಯದ್ಭುತ ವ್ಯಕ್ತಿ ಅಂತ ಹೇಳಬೇಕೋ, ಇಲ್ಲ ಸಮಾಜ ಸೇವಕ ಅಂತ ಹೇಳಬೇಕೋ, ಇಲ್ಲ ಪರಿಸರ ಸ್ನೇಹಿ ಅನ್ಬೇಕೋ, ಇಲ್ಲ ಸ್ವಚ್ಛತೆಯ ಹರಿಕಾರ ಅನ್ಬೇಕೋ, ಸೊ ಯಾವುದಾದ್ರೂ ನೀವು ಅನ್ಕೋಬಹುದು. ಏಕೆಂದ್ರೆ ಆ ಒಂದು ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ, ಜನರಿಗೆ ತಿಳುವಳಿಕೆಯನ್ನು ನೀಡ್ತಾ ಇರುವಂತಹ, ಸಮಾಜದಲ್ಲಿ ಒಂದು ಜನರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಅರಿವನ್ನ ಮೂಡಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾನಂತೂ ಉತ್ಸುಕಳಾಗಿದ್ದೀನಿ. ಸೊ ಬನ್ನಿ, ಅವರು ಯಾರು, ಯಾವ ರೀತಿ ಒಂದು ಸಮಾಜಕ್ಕೆ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ, ಯಾವ ಕಾರ್ಯಗಳಲ್ಲಿ ಅವರು ತೊಡ್ಕೊಂಡಿದ್ದಾರೆ, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ನಮ್ಮ ಜೊತೆ ಇದ್ದಾರೆ ಎಚ್.ಎಸ್. ಚಂದ್ರಶೇಖರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸರ್, ನಿಮಗೆ ತುಂಬ ಹೃದಯದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಎಚ್.ಎಸ್. ಚಂದ್ರಶೇಖರ್ ಅವರು. ಸೊ ಇವ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಹೋಗ್ತಾ ನಾನು ಮಾತಾಡಿಸ್ತಾ ಅವ್ರ ಬಾಯಿಂದಾನೆ ಎಲ್ಲ ಹೇಳಿಸ್ತೀನಿ. ಸದ್ಯಕ್ಕೆ ನಾನು ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ, ಎಚ್.ಎಸ್. ಚಂದ್ರಶೇಖರ್ ಅವರು ಮೂಲತಃ ಮಲೆನಾಡಿನವರು. ಮಲೆನಾಡು ಭಾಗದಲ್ಲಿ ಹುಟ್ಟಿ ಇವರು ಇಂಜಿನಿಯರ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಕೂಡ ಓದಿದ್ದಾರೆ, ಹಾಗೆ ಎಂ.ಟೆಕ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೆಲ್ಲ ಓದಿದ್ರು ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಈಗಲೂ ಸಹ ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ನೌಕೀಸ್ ಕಾಲೇಜಿನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಸಹ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ, ಪ್ರಬಂಧಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲ, ಇವಾಗೆಲ್ಲ ನಮ್ದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ಕಾಯಿಲೆಗಳಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇವಾಗಂತೂ ಬರ್ತಾ ಇರುವಂಥದ್ದು ಇಲ್ಲ ಒಂದು ಹಾರ್ಟ್ ಅಟ್ಯಾಕ್, ಇಲ್ಲ ಕ್ಯಾನ್ಸರ್. ಸೊ ಅಂತಹ ಒಂದು ಬಾಯಿ ಕ್ಯಾನ್ಸರ್, ಅದ್ರ ಬಗ್ಗೆ ಯಾವ ರೀತಿ ಬರುತ್ತೆ, ಯಾಕೆ ಅದು, ಆ ಒಂದು ಕೋಶದ ಒಂದು ಅಧ್ಯಯನವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಡು ಸಹ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಇವರು ಪಾಠವನ್ನ ಮಾಡ್ಕೊಂಡಿದ್ರು ಸಹ, ನಾನು ಏನಾದರೂ ಒಂದು ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ನೀಡಬೇಕು, ಈ ಪರಿಸರವನ್ನ ಹೇಗೆ ನಾವು ಸ್ವಚ್ಛತವಾಗಿ ಇಟ್ಕೋಬೇಕು, ಇದ್ರ ಬಗ್ಗೆ ನಾನು ಕಾಳಜಿಯನ್ನು ವಹಿಸಿ ವಿದ್ಯಾರ್ಥಿಗಳಿಂದ ಅದನ್ನ ಶುರು ಮಾಡಿ ನಾನು ಸಮಾಜಕ್ಕೆ ಜನರಿಗೆ ಅರಿವನ್ನ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರು ಈಗ ಪ್ರಸ್ತುತ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಕ್ಲಿಯರಿನ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಂಸ್ಥೆ, ಇದರ ಉದ್ದೇಶ ಏನು, ಯಾವ್ಯಾವ ರೀತಿ ಇವರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಸಾಕಷ್ಟು ಪ್ರಶಸ್ತಿಗಳು ಕೂಡ ನಮ್ಮ ಎಚ್.ಎಸ್. ಚಂದ್ರಶೇಖರ್ ಸರ್ ಅವರ ಪಾಲಿಗೆ ಬಂದಿದೆ. ಇವರು ಹಾಸನ ರೋಟರಿ ಕ್ಲಬ್, ನಿಮ್ಗೆಲ್ಲ ಗೊತ್ತಾ ಇರ್ಬೋದು. ಸೊ 2020-21ರಲ್ಲಿ ಇವರನ್ನು ಕೂಡ ರೋಟರಿ ಇದನ್ನ ಅಧ್ಯಕ್ಷರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಇವರ ಒಂದು ಸಮಾಜ ಸೇವೆಯನ್ನ ಮೆಚ್ಚಿ ಇವರಿಗೆ ರೋಟರಿಯಿಂದ ಇವರಿಗೆ ಬೆಸ್ಟ್ ಅವಾರ್ಡ್ ಕೂಡ ಬಂದಿದೆ. ಅಷ್ಟೇ ಅಲ್ಲ, 2022-23 ಕಳೆದ ವರ್ಷ ಇವರಿಗೆ ನಮ್ಮ ಜಿಲ್ಲಾಡಳಿತದ ಪರವಾಗಿ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ನೀಡಿ ಗೌರವಿಸಿದ್ದಾರೆ. ಅಷ್ಟೇ ಅಲ್ಲ, ಈ 2024ರಲ್ಲಿ ಇವರಿಗೆ ಈಗಲೂ ಕೂಡ ಬೆಸ್ಟ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ನಮ್ಮ ಒಂದು ಹಾಸನದಿಂದ. ಸೊ ಹೀಗೆ ಸಾಕಷ್ಟು ಬಂದಿದೆ. ಸೊ ಅದನ್ನು ನಾನು ಹೇಳೋದಕ್ಕಿಂತ ಮುಂಚೆ ಅವರ ಬಾಯಿಂದನೇ ಯಾರಕ್ಕೆಲ್ಲ ಈ ರೀತಿ ಪ್ರಶಸ್ತಿಯರ ಬಂತು ಅಂತ ಹೇಳಿದ್ರೆ ಯಾರು ಕೂಡ ಸುಮ್ಮನೆ ಕೊಡೋದಿಲ್ಲ. ಯಾವ ರೀತಿ ಅದನ್ನು ಒಂದು ಪಡೆಯೋದಕ್ಕೆ ಇವರು ಕೂಡ ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ, ಈಗಲೂ ಕೂಡ ಪಡ್ತಾ ಇದ್ದಾರೆ. ಸಂಸ್ಥೆಯನ್ನು ಓಪನ್ ಮಾಡಿದ್ದಾರೆ. ಆ ಸಂಸ್ಥೆಯ ಧ್ಯೇಯೋದ್ದೇಶ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸರ್, ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನೀವು ಹೇಳಿದ್ರಿ ಮೂಲತಃ ಮಲೆನಾಡವರು ಅಂದ ತಕ್ಷಣ ಎಲ್ಲರಿಗೂ ನೆನಪಿರುತ್ತೆ ಪ್ರಕೃತಿ ಸೌಂದರ್ಯ. ಮಲೆನಾಡು ಅಂದ್ರೇನೆ ಪ್ರಕೃತಿ ಅನ್ನುವಂತಹ ಒಂದು ಇದು. ಸೊ ಆ ಭಾಗದಲ್ಲಿ ಹುಟ್ಟಿ ನಿಮಗೆ ಯಾಕೆ ಈ ಪ್ರಕೃತಿ ಆಗಿರ್ಬೋದು, ಸಮಾಜ ಸ್ವಚ್ಛತೆ ಆಗಿರ್ಬೋದು, ಇದರ ಬಗ್ಗೆ ನೀವು ಮಾಡಿದ್ರಿ. ಎಂ.ಟೆಕ್ ಮಾಡಿದ್ದೀರಾ, ಇಂಜಿನಿಯರಿಂಗ್ ಮಾಡಿದ್ದೀರಾ, ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಇರುವಾಗ ನಿಮಗೆ ಈ ಒಂದು ಯಾಕೆ ಹೊಳಿತು, ನಾನು ಈ ರೀತಿ ಮಾಡಬೇಕು ಅನ್ನುವಂತಹದ್ದು ಯಾಕೆ ನಿಮಗೆ ಅನ್ನಿಸ್ತು? ಎಲ್ಲದಕ್ಕೂ ನನಗೆ ಮೊದಲೇ ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇರ್ತೀನಿ, ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಕಾರಣಾಂತರದಿಂದ ಒಂದು ಫ್ರೀ ಸೀಟ್ ತಗೊಂಡು ಕೂಡ ನನಗೆ ನಮ್ಮ ತಂದೆ ಆ ವರ್ಷದಲ್ಲಿ ತೀರೋದ್ರು. ಹಾಗಾಗಿ ನಾನು ಡಾಕ್ಟರ್ ಆಗೋಕ್ಕಾಗಲಿಲ್ಲ. ಹಾಸನದಲ್ಲಿ ಮೆಡಿಕಲ್ ಕಾಲೇಜ್ ಇದ್ದರೆ ಡಾಕ್ಟರ್ ಆಗಿರ್ತಿದ್ದೆ. ಫ್ರೀ ಸೀಟ್ ತೊಗೊಂಡು ನಾನು ಬಿಟ್ಟೆ. ನಾನು ಕಿಮ್ಸಲ್ಲಿ ಬೆಂಗಳೂರಿನಲ್ಲಿ ಸೀಟ್ ಸಿಕ್ಕಿತ್ತು. ನಮ್ಮ ತಾಯಿ ಜೊತೆ ಇರಬೇಕು ಅಂತ ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಬರೀ ಇಂಜಿನಿಯರಿಂಗ್ ಕಾಲೇಜ್ ಇದ್ದಿದ್ದರಿಂದ ನಾನು ಇಂಜಿನಿಯರ್ ಆದೆ. ಆಗ್ಲಿಂದನೂ ನನಗೊಂದು ಬೇಸರ ಇತ್ತು, ನಾನು ಡಾಕ್ಟರ್ ನಾನೇ ಅವಕಾಶ ತಪ್ಪಿಸ್ಕೊಂಡಲ್ಲ ಅಂತ. ನಮ್ಮ ತಾಯಿಗೆ ಹೋಗು ಅಂದಿದ್ರು, ಬಟ್ ನಾನು ಹೋಗಿರಲಿಲ್ಲ, ನಮ್ಮ ತಾಯಿ ಜೊತೆ ಇರಬೇಕು ಅಂತ. ಸೊ ಅಲ್ಲಿಂದ ಒಂದು ಬೇಸರದ ಜೊತೆನೇ ಇಂಜಿನಿಯರಿಂಗ್ ಮುಗಿಸ್ದೆ. ಆಮೇಲೆ ನಂತರ ಬೇರೆ ಈಗ ಹೊರಗಡೆ ಹೋಗಬೇಕು ಅನ್ನೋ ಅವಕಾಶಗಳಿದ್ವು. 2003 ನಾನು ಇಂಜಿನಿಯರಿಂಗ್ ಮುಗೀತು. ಮತ್ತು ಬೆಂಗಳೂರಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಹಾಸನದಲ್ಲಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವಕಾಶ ಇದೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ಬಂದು ನಾನು ಪ್ರೊಫೆಸರ್ ವೃತ್ತಿನ ಶುರು ಮಾಡಿದೆ, ಲೆಕ್ಚರರ್ ಆಗಿ ಸೇರಿಕೊಂಡೆ. ನಂತರ ಲೆಕ್ಚರ್ ಆಗಿಂದಲೇ ಆಗಲೂ ಒಂದು ಕನ್ಫ್ಯೂಷನ್ನು, ಇಲ್ಲ ಸಾಫ್ಟ್ವೇರ್ ಭೂಮಿಗೆ ಹೋಗ್ತಾ ಇತ್ತು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಇಲ್ಲ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲೇ ಕಂಟಿನ್ಯೂ ಮಾಡಿ, ಅಂದರೆ ಅದ್ರ ಜೊತೆಗೆ ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ತಾಯಿ ಜೊತೆ ಇರ್ಬೋದು. ಬೆಂಗಳೂರು ಇಲ್ಲ ಮತ್ತು US ಅಂತ ಹೋದರೆ ಮತ್ತೆ ಅವರು ಒಡನಾಟ ತಪ್ಪಾಗ್ಬಿಡುತ್ತೆ, ಅವರು ಬರೋದಕ್ಕೆ ಇಷ್ಟಪಡಲ್ಲ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲೇ ಕಂಟಿನ್ಯೂ ಮಾಡಿದೆ.
ಅದೇ ಯಾವುದೋ ಒಂದು ನಾವು ಒಂದು ದೃಷ್ಟಿಕೋನದಲ್ಲಿ ಹೋಗ್ತಾ ಇರ್ತೀವಿ, ಬಟ್ ಜೀವನದಲ್ಲಿ ಅದು ಎಲ್ಲೆಲ್ಲಿಗೂ ಅದನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋದಕ್ಕೆ. ಯಾಕೆಂದ್ರೆ ನಾವು ಏನೋ ಅನ್ಕೊಂಡಿರ್ತೀವಿ, ಬಟ್ ಕೊನೆಯ ಘಟ್ಟದಲ್ಲಿ ಅದು ಇನ್ನೇನೋ ಆಗಿರ್ತೀವಿ. ನಾವು ಇದೇ ಆಗ್ಬೇಕು ಅಂತ ಹಿಡಿದು ಅದೇ ಒಂದು ಪರ್ಟಿಕ್ಯುಲರ್ ಇದ್ರಲ್ಲಿ ಹೋಗಿ ತುಂಬಾ ಜನ ಕಮ್ಮಿ. ಸೊ ಆ ಜೀವನದಲ್ಲಿ ನಾವು ಏನ್ ಮಾಡ್ಕೊಂಡಿರ್ತೀವಿ ಅದು ಇನ್ನೊಂದು ಯಾವುದಕ್ಕೋ ಒಂದು ಸೇರಿಸಿ ನೀನು ಈ ಇದ್ರಲ್ಲಿ ಬೆಳಿಬೇಕು, ಈ ಇದ್ರಲ್ಲಿ ಇದು ಅಂತ ಹೇಳ್ಬಿಟ್ಟು ಬಂದ್ಬಿಡುತ್ತೆ. ಅದು ಯಾವುದೋ ಒಂದು ಕಾರಣಗಳು, ಸಣ್ಣ ಸಣ್ಣ ಕಾರಣಗಳು ನಮ್ಮ ಜೀವನದ ಟರ್ನ್ ಪಾಯಿಂಟನ್ನೇ ಚೇಂಜ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ನೀವು ಇಂಜಿನಿಯರ್ ಆಗಿ ಡಾಕ್ಟರ್ ಓದಬೇಕು ಅಂತ ಆಸೆ ಇತ್ತು, ಮತ್ತೆ ಅದನ್ನ ಬಿಟ್ಟು ಮತ್ತೆ ಈಗ ಇಂಜಿನಿಯರಿಂಗ್ ಆಗಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರಿ. ಓಕೆ, ಇದೆಲ್ಲದರ ನಡುವೆ ತಾಯಿಗೋಸ್ಕರ ಇಲ್ಲೇ ಉಳ್ಕೊಂಡ್ರಿ. ಮಕ್ಕಳನ್ನ ಈಗ ಕಾಲೇಜು ಅಂತ ಹೇಳಿದ್ಮೇಲೆ ಮಕ್ಕಳಿಗೆ ಓದಿಸ್ತಾ ಇರ್ತೀರಾ, ಅದೆಲ್ಲ ಇದರಲ್ಲೇ ಒಂದು ಮುಳುಗೋಗಿರ್ತೀರಾ. ಸೊ ಹೀಗಿರ್ಬೇಕಾದ್ರೆ ಸಾಕಷ್ಟು ಈಗ ಸ್ವಚ್ಛತೆ ಅನ್ನೋದ್ರ ಬಗ್ಗೆ ಯಾಕೆ ನಿಮಗೆ ಮೇಯ್ನ್ ಆಗಿ ನಾನು ಸ್ವಚ್ಛತೆ ಬಗ್ಗೆನೇ ನಾನು ಕಾನ್ಸಂಟ್ರೇಷನ್ ಮಾಡಬೇಕು, ಅದ್ರ ಬಗ್ಗೆನೇ ನಾನು ಜನರಿಗೆ ಆಗಲಿ ವಿದ್ಯಾರ್ಥಿಗಳಿಗಾಗಲಿ ನಾನು ಮಾಹಿತಿ ಕೊಡಬೇಕು ಅನ್ನುವಂಥ ಯಾಕೆ ನಿಮ್ಗೆ ಅನ್ನಿಸ್ತು? ನಾನು ಬೇಸಿಕಲಿ ಮಲೆನಾಡಲ್ಲಿ ಹುಟ್ಟಿದ್ದು. ಕೆಂಚಮ್ಮನಸ್ಕೋಟೆ, ಸಕಲೇಶ್ಪುರದಲ್ಲಿ ಕೆಂಚಮ್ಮನಸ್ಕೋಟೆ ನಮ್ಮ ಊರು. ಹೆಗ್ಗೋವೆ ಗ್ರಾಮ. ಬಟ್ ಮಲೆನಾಡಲ್ಲಿ ಹುಟ್ಟಿದ ತಕ್ಷಣ ನನಗೇನು ಗಿಡದ ಬಗ್ಗೆ ಎಲ್ಲ ಏನು ನಾಲೆಡ್ಜ್ ಆಗಲಿ, ಈಗಲೂ ಒಂದು ಮರ ಯಾವ್ದಾದ್ರು ತೋರಿಸಿ ಐಡೆಂಟಿಫೈ ಮಾಡು ಅಂದರೆ ಸ್ವಲ್ಪ ಕಷ್ಟಪಡ್ತೀನಿ. ಅಂತ ಏನು ನಾಲೆಡ್ಜ್ ಇರಲಿಲ್ಲ. ಬರೀ ಓದೋದು, ನಮ್ಮ ಮನೇಲಿ ಓದಿಸ್ಬೇಕು ಅನ್ನೋದಿತ್ತು. ನನ್ನ ಆಮೇಲೆ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್ ಅಲ್ಲೇ ಓದಿದ್ದು. ಆಮೇಲೆ ಹೈಸ್ಕೂಲು ನಾನು ಸಕಲೇಶ್ಪುರದಲ್ಲಿ ರೋಟ್ರಿ ಇಂಗ್ಲೀಷ್ ಸ್ಕೂಲಿಗೆ ಸೇರಿಕೊಂಡೆ. ನಂತರ ನಾನು ಧರ್ಮಸ್ಥಳದಲ್ಲಿ STMC ಕಾಲೇಜಿನಲ್ಲಿ PU ಮಾಡಿದ್ದು. ಸೊ ಹಾಗೆಲ್ಲ ಬರೀ ಓದೋದೇ ಆಗಿತ್ತು. ಮಲೆನಾಡು ಚೆನ್ನಾಗಿತ್ತು, ಮಳೆ ಬರೋದು ಎಲ್ಲ ಹಸಿರಿತ್ತು. ಬಟ್ ಆಗೇನು ಪರಿಸರ ಕಾಳಜಿ ಆ ಥರ ಏನಿರಲಿಲ್ಲ. ಬಟ್ ಸಮಾಜಕ್ಕೆ ಹತ್ರವಾಗಿರಬೇಕು, ಏನೋ ದೊಡ್ಡ ಕೊಡುಗೆ ಕೊಡಬೇಕು ಅನ್ನೋದು ನನ್ನ ಮನಸ್ಸು ಚಿಕ್ಕದ್ರಿಂದನೂ ಆಸೆ. ಅದಕ್ಕೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಬಟ್ ಕಾಲೇಜಿಗೆ ಬಂದಮೇಲೆ ಮಕ್ಕಳ ಜೊತೆ ಒಡನಾಟ ಮಾಡಬೇಕಾದ್ರೆ ಸೊ ಏನು ಮಾಡ್ಬೋದು, ನಾನು ಸ್ಟೂಡೆಂಟ್ಸ್ನ ಯಾವ ಥರ ನಾನು ಅವ್ರ ಮನ ಪರಿವರ್ತನೆ ಮಾಡ್ಬೋದು, ಅವ್ರ ಸಮಾಜಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಹೇಗೆ ಅವ್ರನ್ನ ರೂಪಿಸ್ಬೋದು ಅನ್ನೋ ಒಂದು ವಿಚಾರ ನಡೀತಾನೆ ಇತ್ತು. ಆಗಲೂ ಏನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಚಿಕ್ಕ ವಯಸ್ಸು ಆಗೇನು ನಮಗೂ ಅಷ್ಟೊಂದು ಏನು ಐಡಿಯಾ ಇರಲ್ಲ. ಬಟ್ ಒಳ್ಳೆ ಪಾಠ ಮಾಡಬೇಕು, ಹುಡುಗರ ಜೊತೆ ಒಳ್ಳೆ ಒಡನಾಟ. ಅವ್ರನ್ನ ನಾನು ಪಾಠ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪಾಠದಿಂದ ಬರೀ ಸಬ್ಜೆಕ್ಟಿಗೆ ರಿಲೇಟೆಡ್ ಅಂತಲ್ಲ, ನಾನು ಜಾಸ್ತಿ ಸಬ್ಜೆಕ್ಟ್ಗಿಂತ ಜಾಸ್ತಿ ಹೆಚ್ಚು ಬೇರೆ ಬೇರೆ ವಿಚಾರಗಳನ್ನೇ ಮಾತಾಡ್ತಾ ಇದ್ದೆ. ಸೊ ಆಗ ಮಾತಾಡಬೇಕಾದ್ರೆ ಸಮಾಜದಲ್ಲಿರೋ ಸಮಸ್ಯೆಗಳು, ಒಬ್ಬ ಇಂಜಿನಿಯರ್ ಅಂತ ಅಂದರೆ ವಾಟ್ ಈಸ್ ಇಂಜಿನಿಯರಿಂಗ್ ಅಂತ ಕೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತೀವಿ. ಸೊ ಒಂದು ಸಮಸ್ಯೆಗೆ ಒಂದು ಸರಿಯಾದ ಒಂದು ಸೊಲ್ಯೂಷನ್ ಕೊಡೋದೇ ಇಂಜಿನಿಯರಿಂಗು. ಸೊ ಆಗ ಏನು ಸಮಸ್ಯೆಗಳಿದ್ದಾವೆ ನಮ್ಮ ದೇಶದಲ್ಲಂತೂ ಸಮಸ್ಯೆಗಂತೂ ಬರ ಇಲ್ಲ. ಬಟ್ ನನಗೊಂದು ಹವ್ಯಾಸ ಏನಿತ್ತು ಅಂದರೆ ಕಾಲೇಜಿಗೆ ಹೋಗ್ಬೇಕಾರೆಲ್ಲ ಫ್ರೀ ಆದಾಗೆಲ್ಲ ನಡ್ಕೊಂಡು ಹೋಗ್ತಿದ್ದೆ. ನಡ್ಕೊಂಡು ಹೋಗೋದು ಮತ್ತು ಸೈಕಲ್ ಹೊಡೆಯೋ ಒಂದು ಅಭ್ಯಾಸ ಇತ್ತು. ಸೊ ಹಂಗಾಗಿ ಸೈಕಲ್ ರ್ಯಾಲಿ ಕಾಲೇಜಲ್ಲಿ ಮತ್ತು ಒಂದು ಕಾನ್ಸೆಪ್ಟು ನೋ ವೆಹಿಕಲ್ ಡೇ ಅಂತ ಶುರು ಮಾಡಿಸ್ತೀವಿ, ಪೊಲ್ಯೂಷನ್ ಕಡಿಮೆ ಮಾಡೋದಕ್ಕೆ ಅಂದ್ಬಿಟ್ಟು. ಪ್ರತಿ ತಿಂಗಳಿಗೆ ಒಂದು ಸಾಟರ್ಡೆ, ಸೆಕೆಂಡ್ ಸಾಟರ್ಡೆ ಯಾರು ಲೆಕ್ಚರರ್ಸೇ ಆಗಲಿ ಮಕ್ಕಳೇ ಆಗಲಿ ಕಾಲೇಜಿಗೆ ವೆಹಿಕಲಲ್ಲಿ ಬರಬಾರ್ದು, ಸೈಕಲಲ್ಲಿ ಬರಬೇಕು ಅಂತ. ಅಲ್ಲಿಂದ ಪರಿಸರ ಕಾಳಜಿ. ಮತ್ತು ನಡ್ಕೊಂಡು ಹೋಗ್ಬೇಕಾದ್ರೆ ಏನು ಸಮಸ್ಯೆ ಶುರುವಾಯಿತು ಅಂದರೆ ಸುತ್ತ ನೀವು ನಡೆಯೋಕ್ಕೆ ಶುರು ಆದ್ರೆ ಗೊತ್ತಾಗುತ್ತೆ ಬರೀ ಕಸ. ಒಂದು ನಡೆಯೋದಕ್ಕೆ ಸರಿಯಾದ ದಾರಿನೇ ಇಲ್ಲ ನಮ್ಮ ದೇಶದಲ್ಲಿ, ಫುಟ್ಪಾತೇ ಮಾಡಿರಲ್ಲ. ಸೆಕೆಂಡು ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಬೀದಿ ಎಲ್ಲ ಎರಡು ಬದಿನಲ್ಲೂ ನಿಮಗೆ ಕಸದ ರಾಶಿ ಕಾಣುತ್ತೆ. ಒಂದು ಅಲ್ಲಿ ಡ್ರೈನೇಜ್ ಸಿಕ್ಕಿದ್ರೆ ಸಾಕು, ಅಲ್ಲಿ ಕಸ ಬಿದ್ದಿರುತ್ತೆ. ಮತ್ತು ಕಸದ ಗುಡ್ಡೆಗಳು, ಅಲ್ಲಲ್ಲೇ ಕಸದ ರಾಶಿ. ಇದನ್ನ ನೋಡ್ಬೇಕಾದ್ರೆ ಯಾಕೆ ನಮ್ಮ ದೇಶ ಈ ಥರ ಇದೆ. ಮತ್ತು ನಾವೆಲ್ಲ TVಲೆಲ್ಲ ನೋಡಿರ್ತೀವಿ, ಕೇಳ್ತಾ ಇದ್ವಿ ಸಿಂಗಾಪುರ್ ಅಷ್ಟು ಚೆನ್ನಾಗಿದೆ ಆ ಥರ. ಬಟ್ ಅವಾಗ ಅನ್ಸೋದು ನಾವು ಯಾಕೆ ಹಂಗೆ ಆಗೋಕ್ಕಾಗಲ್ಲ ಅನ್ನೋದು. ಅಲ್ಲಿಂದ ನನಗೆ ಒಂದು ಪರಿಸರದ ಬಗ್ಗೆ ಒಂದು ಗಮನ ಹರಿಸೋ ಒಂದು ಪ್ರವೃತ್ತಿ ಬೆಳೀತು ನನಗೆ. ಓಕೆ ಸರ್, ನೀವು ಹೇಳಿದ್ರಿ ಖಂಡಿತವಾಗ್ಲೂ. ಏಕೆಂದರೆ ನಾವೆಲ್ಲ TVಲಿ ನೋಡಿ ಬಂದಿರ್ತೀವಿ. ಆಮೇಲೆ ಕೆಲವರು ಹೋಗಿ ಬಂದವರು ತುಂಬ ಜನ ಹೇಳೋದನ್ನು ನಾನು ಕೇಳಿದ್ದೀನಿ. ಅಯ್ಯೋ ಆಗಿತ್ತು ಫಾರಿನ್, ಹೀಗಿತ್ತು, ನಮ್ಮ ದೇಶದಲ್ಲಿ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ, ಅವಾಗೆಲ್ಲ ಎಷ್ಟು ಡೆವಲಪ್ ಆಗಿದೆ ಕಂಟ್ರಿಗಳು, ನಮ್ಮ ದೇಶದಲ್ಲಿ ಜನ ಯಾಕೆ ಹಿಂಗೆ ಅಂತ ನಮಗೂ ಕೂಡ ಅನ್ನಿಸ್ತಾ ಇರುತ್ತೆ. ಯಾಕೆ ಹೀಗೆ ಅಂತ. ಹಾಗೆ ನೀವು ಹೇಳಿದ್ರಿ ಕಾಲೇಜಿನಲ್ಲಿ ನಾನು ಪ್ರತಿ ಸ್ಯಾಟರ್ಡೆ ನೋ ವೆಹಿಕಲ್ ಡೇ ಮಾಡ್ತಿದ್ದೆ ಅಂತ. ಸರ್ ಸ್ಪಂದನೆ ಹೇಗಿತ್ತು ಅದಕ್ಕೆ? ಏಕೆಂದರೆ ಜನಗಳೆಲ್ಲ ಇವಾಗ ಗಾಡಿ ಇಲ್ಲದೆ ಯಾರು ಇಲ್ಲಿಂದ ಅಲ್ಲಿಗೆ ಅಂಗಡಿಗೆ ಕೂಡ ಒಂದು ಸಾಮಾನು ತಗೊಂಡ್ಬರೋದಕ್ಕೆ ಹೋಗೋದಿಲ್ಲ, ಅಷ್ಟು ಒಗ್ಗಿಬಿಟ್ಟಿದ್ದಾರೆ. ಸೊ ನಿಮ್ಮ ಒಂದು ಫಸ್ಟ್ ಇದಕ್ಕೆ ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಅವರ ಒಂದು ಸ್ಪಂದನೆ ಹೇಗಿತ್ತು? ಸ್ಪಂದನೆ ಅದೇ, ನಮ್ಮಲ್ಲಿ ಏನಾಗುತ್ತೆ, ನಾವು ಏನೇ ಒಂದು ಮಾಡಿದ್ರು ಅದು 100% ಆ ಸ್ಫೂರ್ತಿ ಇರಲ್ಲ. ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಸುಮಾರು ಜನ ಏನು ಮಾಡೋರು, ಮನೆಯಿಂದ ಡ್ರಾಪ್ ತಗೊಳ್ಳೋರು, ಆಮೇಲೆ
ಆಮೇಲೆ ಹೊರಗಡೆ ಕಾಂಪೌಂಡ್, ಕಾಲೇಜ್ ಕಾಂಪೌಂಡ್ ಇಂದ ಹೊರಗಡೆ ವೆಹಿಕಲ್ ಇಳಿಸಿ ನಡ್ಕೊ ಬರೋರು ಒಳಗಡೆ. ಆಮೇಲೆ ಅದೇ ದೊಡ್ಡ ಸಮಸ್ಯೆ ಆಗಕ್ಕೆ ಶುರು ಆಯ್ತು. ಯಾರು ಕಾಲೇಜ್ ಒಳಗೆ ನಾವು ವೆಹಿಕಲ್ ಬಿಡಲ್ಲ ಅಂತಾನೆ ಸ್ಟ್ರಿಕ್ಟ್ ಮಾಡಿದ್ರು. ಹಾಗಾಗಿ ಏನ್ ಮಾಡೋರು, ಎಲ್ಲ ಮಕ್ಕಳೆಲ್ಲ ಬಂದು ರೋಡ್ ಸೈಡ್ ಅಲ್ಲಿ ನಿಲ್ಸಿ, ಆಮೇಲೆ SB ಅವರಿಂದ ನಮಗೆ ಕಂಪ್ಲೇಂಟ್ ಬಂತು, ಸರ್ ಹಿಂಗೆ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಹಿಂಗೆ ಹೊರಗಡೆ ಹುಡುಗರು ನಿಲ್ಲಿಸ್ತಾ ಇದ್ದಾರೆ ಅಂತ. ಸೊ ಆಮೇಲೆ ನೋಡಿ ಸಾಧಕ ಬಾಧಕ ಅದು ಮನಸ್ಸಿಂದ ಬರಬೇಕು, ನಾವು ಫೋರ್ಸ್ಫುಲಿ ಮಾಡೋಕ್ಕಾಗಲ್ಲ ಅಂತ ಇಂಟ್ರೆಸ್ಟ್ ಇರೋರು ಇದನ್ನ ಕಂಟಿನ್ಯೂ ಮಾಡಿ ಅಂತ ನಾವು ವೆಹಿಕಲ್ ಬ್ಯಾನ್ ಮಾಡಿದ್ದನ್ನ ತೆಗ್ಸಿದ್ವಿ. ಬಟ್ ಅದೇ ನಾವು ಅದು ಏನೇ ಆದರೂ ಪರಿವರ್ತನೆ ತುಂಬಾ ಲೇಟ್ ಆಗುತ್ತೆ, ಮತ್ತೆ ಮನಸ್ಸಿಗೆ ತಗೋಬೇಕು ಜನಗಳು, ಹಾಗಿದ್ರೆ ಮಾತ್ರ ಅದರಿಂದ ಏನಾದ್ರು ಉಪಯೋಗ ಆಗ್ಲಿ ಸಾಧ್ಯ. ಸರ್, ಯಾಕೆಂದ್ರೆ ಈಗ ಎಲ್ಲರನ್ನು ಈಗ ಫಸ್ಟು ನಾನು ನನ್ನ ಮನೆ ನನ್ನ ಇದು ಅಂತ ನಾನು ಯಾವಾಗ ಅನ್ಕೊಳ್ತೀನಿ, ಪ್ರತಿಯೊಬ್ಬರ ಮನಸ್ಸಲ್ಲೂ ಅದು ಬಂದಾಗ ಆಟೋಮೆಟಿಕ್ ಆಗಿ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನಾವು ಯಾರು ಅವ್ರ ಮನಸ್ಸಲ್ಲಿ ಅನ್ಕೊಳ್ದಲೇ ಎಲ್ಲರೂ ಬಂದು ಒಟ್ಟಿಗೆ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರು ಮಾಡೋದಿಲ್ಲ ಇವಾಗ. ಸೊ ಹಾಗಾಗಿ ಅದಕ್ಕೆ ನಾನು ಕೇಳಿದೆ, ಏಕೆಂದರೆ ಇವಾಗ ಈ ಮೋದಿಜಿಯವರು ಕೂಡ ಇವಾಗ ಸ್ವಚ್ಛ ಭಾರತ್ ಅಭಿಯಾನ ಆಗಿರ್ಬೋದು ಇದೆಲ್ಲ ಮಾಡಿದ್ರು. ಬಟ್ ಅದ್ರ ಎಷ್ಟರ ಮಟ್ಟಿಗೆ ಸಾಕಾರ ಆಗಿದೆ ಅಂತ ಇದುವರೆಗೂ ಗೊತ್ತಿಲ್ಲ. ಯಾಕೆಂದರೆ ಕಸದ ರಾಶಿ ಅಂತೂ ಅದು ಕಸ ಎಸೆಯೋದಂತೂ ಜನ ನಿಲ್ಲಿಸಿಲ್ಲ. ರೋಡ್ ನೀವು ರಸ್ತೆಗಳನ್ನ ನಡ್ಕೊಂಡು ಹೋಗ್ತಾ ಇದ್ರೆ ಕಸದ ರಾಶಿನೂ ಕಮ್ಮಿ ಆಗಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಅವ್ರವ್ರ ಮನೆ ಮುಂದೆ ಅವ್ರವ್ರು ಶಾಪ್ಗಳನ್ನ ಮುಂದೆ ಅವ್ರು ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಾವು ಹಾಕಿದ್ರೆ ತಾನೇ ಕಸ ಅಲ್ಲಿ ಬೀಳುವಂಥದ್ದು, ನಾವೇ ಹಾಕ್ಲಿಲ್ಲ ಅಂದ್ರೆ ಎಲ್ಲಿಂದ ಬೀಳುತ್ತೆ ಅಲ್ವಾ. ಸೊ ಹಾಗಾಗಿ ಈಗ ಅದು ಒಂದು ನಿಮಗೆ ಪ್ರೇರಣೆ ಅಂತ ಹೇಳ್ಬೋದು. ಈಗ ಕಾಲೇಜಲ್ಲಿ ನೀವು ಅಲ್ಲಿಂದ ಶುರು ಮಾಡಿದ್ರಿ, ನಂತರ ಅದರ ನಂತರ ಯಾವ ರೀತಿ ಈಗ ಕಾಲೇಜಲ್ಲಂತೂ ಆ ಥರ ಸ್ಪಂದನೆ ತುಂಬಾ ಸಡನ್ ಆಗಿ ಸಿಗೋದಿಲ್ಲ, ಹಂತ ಹಂತವಾಗಿ ಹೋಗ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಮಾಡ್ಬೇಕು ಅಂತ ಅದೇ ಇದನ್ನ ಯೋಚನೆ ನಡೀತಾನೆ ಇತ್ತು ನನಗೆ. ಕಸದ ಮೇಲೆ ಅದೇ ಒಂದು ಈ ಥರ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಬೇಜಾರಿತ್ತು. ಮತ್ತು ಪ್ರತಿ ನಮ್ಮ ಇಂಜಿನಿಯರಿಂಗ್ ಮಕ್ಕಳಿಗೆ ಏನಂದರೆ ಪ್ರಾಜೆಕ್ಟ್ ಮಾಡಿಸ್ತೀವಿ. ಸೊ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾನು ಆದಷ್ಟು ಮಕ್ಕಳಿಗೆ ಏನು ಹೇಳ್ತಿದ್ದೆ ಅಂದರೆ, ಸಮಾಜಕ್ಕೆ ಹತ್ರ ಆಗಿರೋ ಸಮಸ್ಯೆ ತಗೊಳ್ಳಿ, ರಿಯಲಿಸ್ಟಿಕ್ ಪ್ರಾಬ್ಲಮ್ಗಳನ್ನ ತಗೊಂಡು ಸ್ಟಡಿ ಮಾಡೋಣ. ಅದು ಏನೋ ಒಂದು ಸಣ್ಣ ಒಂದು ಪರಿಹಾರ, ಅಟ್ಲೀಸ್ಟ್ ಪರಿಹಾರ ಕೊಡೋಕ್ಕಾಗಲಿಲ್ಲ ಅಂದರೂ ಆ ವಿಚಾರ ನಮಗೆ ಜಾಸ್ತಿ ತಿಳ್ಕೊತೀವಿ ಅನ್ನೋದು ಒಂದು ಭಾವನೆಯಿಂದ ಹೇಳ್ತಾ ಇದ್ದೆ. ಆ ನಿಟ್ಟಿನಲ್ಲಿ ನಾವು 2015ರಲ್ಲಿ ಒಂದು ಪ್ರಾಜೆಕ್ಟ್ ತೊಗೊಂಡ್ವಿ, ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಆ್ಯಪ್ ಅಂತ. ಅದೇ 2014ರಲ್ಲಿ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಪ್ರಧಾನಮಂತ್ರಿಗಳು ಚಾಲನೆ ಕೊಟ್ಟಿದ್ರು. ಆವಾಗಲಿಂದ ಯೋಚನೆ ಮಾಡ್ತಾ ಇದ್ವಿ. ಸ್ವಚ್ಛತಾ ಆ್ಯಪ್ ಅಂತ ಒಂದು ಮೊಬೈಲ್ ಆ್ಯಪ್ ರಿಲೀಸ್ ಮಾಡಿದ್ರು. ಆ ಸ್ವಚ್ಛತಾ ಆ್ಯಪ್ ಈಗಲೂ ಇದೆ, ಆದರೆ ಯೂಸ್ ಆಗ್ತಾ ಇಲ್ಲ ಅದು. ಸ್ವಚ್ಛತಾ ಆ್ಯಪಲ್ಲಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು. ನೀವು ನಮ್ಮ ಇಂಥ ಪ್ಲೇಸಲ್ಲಿ ಜಿಯೋಗ್ರಫಿಕ್ ಲೊಕೇಶನ್ನ ಮ್ಯಾಪ್ನ ನಾವು ಟ್ಯಾಗ್ ಮಾಡಿಬಿಟ್ಟು ಇಂಥದ್ದು ಕಸ ಇದೆ, ಈ ಥರ ಗುಂಡಿ ಬಿದ್ದಿದೆ ಅಂತ ಟ್ಯಾಗ್ ಮಾಡಿ ಅದು ಹತ್ರದ ಮುನ್ಸಿಪಾಲ್ಟಿಗೆ ಆ ಕಂಪ್ಲೇಂಟ್ ಹೋಗುತ್ತೆ. ಸೊ ಆ ಆ್ಯಪನ್ನ ಇನ್ನೂ ಸ್ಟಾರ್ಟಿಂಗ್ ಆಗಿತ್ತು. ನಾವು ಇನ್ನೊಂದು ಥರ ಸ್ವಲ್ಪ ಇನ್ನೂ ಅಡ್ವಾನ್ಸ್ ಆಗಿ ಮಾಡೋಣ, ಮುನ್ಸಿಪಾಲ್ಟಿಯವ್ರನ್ನ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ನಮ್ಮ ಲೋಕಲ್ ಮುನ್ಸಿಪಾಲ್ಟಿ ಮತ್ತು ಪಬ್ಲಿಕ್ಕಿಗೆ ಕನೆಕ್ಟ್ ಮಾಡೋ ರೀತಿ ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ ಮಾಡೋಣ. ಸೊ ಎಲ್ಲರೂ ಕಸ ಬಿದ್ದಿದ್ರೆ ಫೋಟೋ ತೆಗೆದು ಅವ್ರು ಅಪ್ಲೋಡ್ ಮಾಡಬೇಕು. ಅದು ತಕ್ಷಣ ಮುನ್ಸಿಪಾಲ್ಟಿಯವರು ಅದನ್ನು ಗಮನಿಸಿ ಅದನ್ನು ಸಾಲ್ವ್ ಮಾಡಿ ಅದನ್ನು ಅಪ್ಡೇಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಆ್ಯಪ್ ವರ್ಕ್ ಶುರು ಮಾಡಿಸಿದ್ದೆ. ಆ ಹುಡುಗರಿಗೆ ನಾನು ಕೇಸ್ ಸ್ಟಡಿ ಮಾಡಬೇಕು ಅಂದಾಗ ಎಲ್ಲ ರಿಸರ್ಚ್ ಮಾಡಿ ಅಂತೇಳಿ ನಾನು ನನ್ನ ಕಾರಲ್ಲೇ ಕಸದ ಆಟೋದಿಂದ ಶುರು ಮಾಡಿದ್ವಿ. ಈ ಕಸ ಮನೆಯಿಂದ ಕಸ ಹಾಕ್ತಾರೆ ಜನ, ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಕಸ. ಸೊ ಪಾಪ ನಮ್ಮ ಒಬ್ಬ ಸ್ಟೂಡೆಂಟ್ ಅವನ ಹೆಸರು ಮರ್ತ್ಬಿಟ್ಟಿದ್ದೀನಿ, ಅವನು ಆಟೋದಲ್ಲೇ ಕೂತ್ಕೊಂಡು ಹೋದ. ಆಟೋದಲ್ಲಿ ನಾನು ಹಿಂದ್ಗಡೆ ಫಾಲೋ ಮಾಡಿ ನಾವು ಆಟೋ ಎಲ್ಲಿಗೆ ಹೋಗುತ್ತೆ, ಜನ ಎಷ್ಟು ಕಸ ಜನ್ರೇಟ್ ಆಗ್ತಾ ಇದೆ ಅಂತೆಲ್ಲ ಸ್ಟಡಿ ಮಾಡ್ಬೇಕಾದ್ರೆ ಆಗ ಅದರದ್ದು ದೊಡ್ಡ ಒಂದು ಅಗಾಧವಾದ ಸಮಸ್ಯೆ ಅಂತ ನಮಗೆ ಖಂಡಿತ ನನಗೆ ಬಿಗ್ ರಿಯಲೈಸೇಷನ್ ಅದು. ಅಂದರೆ ಎಷ್ಟು ಕಸ ಜನ್ರೇಟ್ ಮಾಡ್ತಾ ಇದ್ದೀವಿ, ಮತ್ತು ಅದನ್ನು ನೀವು ನಂಬೋದಿಲ್ಲ, 2 ಲಕ್ಷ ಟನ್ಗಿಂತ ಹೆಚ್ಚು ಕಸ ಕಲೆಕ್ಟ್ ಆಗಿದೆ. ನಾವು ಅಫಿಷಿಯಲ್ ಸ್ಟೇಟ್ಮೆಂಟ್ 1.5 ಲಕ್ಷ ಹೇಳ್ಬೋದು, ಬಟ್ 100% ಮೋರ್ ದೆನ್ 1.5 ಲ್ಯಾಕ್ಸ್ ಟನ್ ಹಸನ ಕಸ ಅಗಿಲೆನಲ್ಲಿ ಕೊಳಿತಾ ಇದೆ. ಸೊ ಅದ್ರಲ್ಲಿ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿದಾಗ ಇದು ಅಂದರೆ ಮತ್ತೆ ಒಬ್ಬರ ಬರೀ ಸರ್ಕಾರದ ಸಮಸ್ಯೆ ಅಲ್ಲ, ಇದು ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು ಅಂತ ಅನಿಸಿ ಅಲ್ಲಿಂದ ಶುರು ಮಾಡಿದ್ವಿ ಕಸದ. ಖಂಡಿತ ಸರ್, ಈಗ್ಲೂ ಕೂಡ ನಮ್ಮ ಈಗ ಅಗಿಲೇಲಿದೆ, ಅದು ಅದಕ್ಕಿಂತ ಮುಂಚೆ ಸಂತೆಪೇಟೆಯಲ್ಲಿದೆ, ಈಗಲೂ ಕೂಡ ಅಲ್ಲಿ ಹೋಗೋದಿಕ್ಕಾಗಲ್ಲ, ಅಷ್ಟು ಸ್ಮೆಲ್ಲು ಇದೆಲ್ಲ. ಬಟ್ ಯಾಕೆ, ಏಕೆಂದ್ರೆ ಫಾರಿನಲ್ಲೆಲ್ಲ ನಾವು ನೋಡ್ತೀವಿ ಅದಕ್ಕೆ ಅಂತಾನೆ ರೀಸೈಕ್ಲಿಂಗ್ ಮಾಡ್ತಾರೆ ಕಸನ. ಈಗ ಪ್ಲಾಸ್ಟಿಕ್ ಒಂದು ಬಾಟಲ್ಗಳಾಗಿರ್ಬೋದು, ಈಗ ಫಾರಿನ್ ಸಿಸ್ಟಮಲ್ಲೆಲ್ಲ ಅದಕ್ಕೆ ಅಂತಾನೆ ಒಂದು ಮಿಷಿನ್ ಇರುತ್ತೆ. ವೇಸ್ಟ್ ಬಾಟಲ್ಗಳನ್ನೆಲ್ಲ ಅವರು ಕವರಲ್ಲಿ ತುಂಬ್ಕೊಂಡು ತಂದ್ಬಿಟ್ಟು ಅದಕ್ಕೆ ಹಾಕ್ತಾರೆ. ಅದಕ್ಕೆ ಹಾಕಿದ್ರೆ ಅವ್ರಿಗೆ ಇಷ್ಟು $1 ಅಂತನೋ ಅಥವಾ ಯಾವುದೋ ಒಂದು ಶಾಪಲ್ಲಿ ಅವ್ರಿಗೆ ಆಫರ್ಗಳು ಇರ್ಬೋದು, ಡಿಸ್ಕೌಂಟ್ ಇರ್ಬೋದು, ಆ ಥರ ಕೊಡ್ತಾರೆ. ಈ ಥರ ಎಲ್ಲ ಇದ್ದಾಗ ಯಾಕೆ ನಮ್ಮ ಇದರಲ್ಲೂ ಕೂಡ ಆ ಥರ ಮಾಡಬಾರ್ದು? ಯಾಕೆಂದರೆ ಜನಗಳು ಎಲ್ಲಿ ಅಟ್ರಾಕ್ಟಿವ್ ಆಗ್ತಾರೆ ಆ ಥರ ಮಾಡಿದ್ರೇ ಇಲ್ಲಿ ಇದಾಗುವಂಥದ್ದು. ನಾವು ಸುಮ್ಮನೆ ಬಾಯಲ್ಲಿ ಹೇಳೋದಾಗಲಿ ಅಥವಾ ಮಾಡೋದಾಗಲಿ ಖಂಡಿತವಾಗ್ಲೂ ಜನಗಳು ಎಚ್ಚೆತ್ಕೊಳ್ಳೋದಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನೀವು ಕೂಡ ಹೇಳಿದ್ರಿ ಇವಾಗ, ಸೊ ಅದು ಎಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡಿ ಎಲ್ಲ ಮಾಡಿ ನಿಮಗೂ ಕೂಡ ಅನ್ನಿಸ್ತು. ಬಟ್ ಎಷ್ಟರ ಮಟ್ಟಿಗೆ ಅದು ಈಗ ಕಾರ್ಯ ಆಗ್ತಾ ಇದೆ ಅಂತ ಹೇಳ್ಬೋದು? ಅಂದರೆ ಕಸದ ಸಮಸ್ಯೆ ತುಂಬ ದೊಡ್ಡದಾಗಿ ಯಾರಿಗೂ ಅನಿಸಿರ್ಲಿಲ್ಲ. ಈಗ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಒಂದು ನಮ್ಮ ಪಾಪ್ಯುಲೇಷನ್ ಜನಸಂಖ್ಯೆ, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ,
ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಹತ್ತತ್ರ 40 ಕೋಟಿ ಇತ್ತು ಜನಸಂಖ್ಯೆ, ಈಗ 140 ಕೋಟಿ, ಅಂದರೆ 100 ಕೋಟಿ. ಈಗ ಹಾಸನ ತಗೊಂಡ್ರೆ ಮೊದಲು 2 ಲಕ್ಷ ಜನ, ಈಗ 2 ಲಕ್ಷ ಇರಬೇಕು, ಮುಂಚೆ ಅಂದರೆ ಒಂದು 50,000 ಜನ ಇದ್ರು ಅಂದ್ಕೊಳ್ಳಿ. ಸೊ ನ್ಯಾಚುರಲ್ ಆಗಿ ಪಾಪ್ಯುಲೇಷನ್ ಜಾಸ್ತಿ ಆದಾಗೆ ಸಮಸ್ಯೆ ದೊಡ್ಡದಾಗ್ತಾ ಹೋಗುತ್ತೆ. ಆ್ಯಂಡ್ ಈಗ ಜನ್ರೇಷನ್ ಆಫ್ ವೇಸ್ಟ್ ಅಂದರೆ ಪ್ರತಿ ಒಂದು ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ, ಬಳಸು ಮತ್ತು ಬಿಸಾಡು ಸಂಸ್ಕೃತಿ ಅಂತ ಹೇಳ್ತೀವಿ. ಸೊ ನಾವು ಯಾವುದೇ ಒಂದು ವಸ್ತು ಕಂಫರ್ಟ್ ಝೋನಿಗೆ ಹೋಗ್ಬಿಟ್ಟಿದ್ದೀವಿ. ನಾನು ಈಗ ಲೋಟ ತೊಳಿಬೇಕಾಗುತ್ತಂತೆ ನಿಮ್ಮನೇಲಿ ಯಾರೋ ಗೆಸ್ಟ್ ಬಂತು ಅಂದರೆ, ಒಂದು 5 ಜನ ಗೆಸ್ಟ್ ಇದೆ ಅಂದರೆ ನೀವು ಸ್ಟೀಲ್ ಲೋಟ ಇಲ್ಲ ಗಾಜಿನ ಲೋಟ ಕೊಡಲ್ಲ, ಪೇಪರ್ ಕಪ್ ಕೊಟ್ಬಿಡ್ತೀವಿ. ಸೊ ಅಲ್ಲಿಂದ ಈ ಥರ ಯೂಸ್ ಆ್ಯಂಡ್ ಥ್ರೋ ಪೇಪರ್ ಕಪ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸೊ ಯಾವುದು ಯೂಸ್ ಆ್ಯಂಡ್ ಥ್ರೋ ಐಟಮ್ ಬಳಸ್ತಾ ಹೋಗ್ತೀವಿ, ನ್ಯಾಚುರಲ್ ಕಸ ಜಾಸ್ತಿ ಆಗ್ತಾ ಹೋಯ್ತು. ಸೊ ಅದು ಜಾಸ್ತಿ ಆದಂಗೆ ಏನು ಮಾಡೋದು, ನೀವಾಗಲೇ ಹೇಳಿದ್ರಿ ಡೆವಲಪ್ಡ್ ಕಂಟ್ರೀಸ್ ಅಂತ. ಡೆವಲಪ್ಡ್ ಕಂಟ್ರೀಸು ಕ್ಲೀನಾಗಿದೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅವ್ರು ಇಂಡೈರೆಕ್ಟಾಗಿ ನಮಗೆ ಹಾಮ್ ಮಾಡ್ತಾ ಇದ್ದಾರೆ. ಈಗ ಅಮೇರಿಕಾದಲ್ಲಿ ಸಪೋಸ್ ಮನೆ ಅವರು ಕಸನ ಸರಿಯಾದ ರೀತಿ ಸೆಪ್ರೇಟ್ ಮಾಡಿ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಅದೇನಾಗುತ್ತೆ, ಈಗ ಬಾಟಲ್ಗಳನ್ನ ಅವ್ರು ರೀಸೈಕಲ್ ಮಾಡ್ತಿರ್ಲಿಲ್ಲ. ಅವರು ಬಾಟಲ್ ಇರ್ಬೋದು, ಎನಿ ವೇಸ್ಟ್ ಈಗ ರೀಸೈಕಲ್ ಮಾಡೋದೆಲ್ಲ ಚೈನಾದಲ್ಲಿ ಮತ್ತು ಏಷ್ಯನ್ ಕಂಟ್ರೀಸಲ್ಲಿ ಮಾಡೋರು. ಸೊ ಅದೆಲ್ಲ ಪ್ಲಾಸ್ಟಿಕ್ಕನ್ನು ಅವರು ಏಷ್ಯನ್ ಕಂಟ್ರೀಸಿಗೆ ಡಂಪ್ ಮಾಡ್ತಾರೆ. ಈಗ ನಿಂತಿದೆ ಅದು. ಆ್ಯಕ್ಚುಲಿ ಚೈನಾದವರು ತಗೊಳ್ಳೋದು ಬಿಟ್ಟರು. ಜೊತೆಗೆ ಮಲೇಷ್ಯಾದಲ್ಲೇ ಒಂದು ಬ್ಲ್ಯಾಕ್ ಸ್ಪಾಟ್ ಇದೆ. ಮಲೇಷ್ಯಾ ನಾವೆಲ್ಲ ಹೋದರೆ ಮಲೇಷ್ಯಾ ತುಂಬ ಚೆನ್ನಾಗಿದೆ ಅಂತ ನೋಡ್ಕೊಬರ್ತೇವೆ. ಬಟ್ ಮಲೇಷ್ಯಾದಲ್ಲಿ ಒಂದು ಪಾರ್ಟೇ ಫುಲ್ಲು ಈ ಕಾರ್ಗೋದಲ್ಲಿ ಬಂದು ಬೀಳುತ್ತೆ, ಏನು ಡೆವಲಪ್ಡ್ ಕಂಟ್ರೀಸಿಂದ ಬರೋಂಥ ಪ್ಲಾಸ್ಟಿಕ್. ಅದೊಂದು ಮಾಫಿಯಾ ಅದು. ಸೊ ಆ ಪ್ಲಾಸ್ಟಿಕ್ನೇನೋ ಅವ್ರಿಗೆ ಬೇಕಾದ ಎಷ್ಟು ರೀಸೈಕಲ್ ಆಗುತ್ತೋ ಅಷ್ಟು ಮಾಡ್ತಾರೆ, ಉಳಿದಿದ್ದನ್ನು ಮತ್ತೆ ಅಲ್ಲೇ ಸುಟ್ಟಾಕ್ಬಿಡ್ತಾರೆ. ಅದೇ ಥರ ಇಂಡಿಯಾದಲ್ಲೂ ತುಂಬ ಬರ್ತಾ ಇದೆ. ಈಗ ಕರೆಕ್ಟಾಗಿ ಗೊತ್ತಿಲ್ಲ ನಂಗೆ ಸ್ಟ್ಯಾಟ್ಸು, ಬಟ್ ಅದು ಇದೆ, ಮಾಫಿಯಾ ಇದೆ. ಸೊ ಅಲ್ಲಿಂದ ಸ್ಮಗಲ್ ಮಾಡಿ ವೇಸ್ಟ್ ಎಲ್ಲ ಇಲ್ಲಿಗೆ ಕಳಿಸೋ ಅಂಥದ್ದು. ಸೊ ಅವ್ರ ದೇಶ ತುಂಬ ಚೆನ್ನಾಗಿ ಇಟ್ಕೋತಾರೆ, ಬಟ್ ಇಂಡೈರೆಕ್ಟಾಗಿ ಬೇರೆ ದೇಶಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಅವ್ರು ಮಾಡೋದಲ್ಲದೆ ನಾವು ಮತ್ತೆ ನಮ್ಮ ಕಸನ ಉತ್ಪತ್ತಿನ ಜಾಸ್ತಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಬಹುಮುಖ್ಯವಾಗಿ ನಮ್ಮ ದೇಶದ ಸಮಸ್ಯೆ ಏನಂದರೆ ಅಗಾಧವಾದ ಜನಸಂಖ್ಯೆ, ಜೊತೆಗೆ ಎಜುಕೇಷನ್ ಪ್ರಾಬ್ಲಮ್ಮು. ಮತ್ತು ಈ ಸಮಸ್ಯೆಗೆ ಎಜುಕೇಷನ್ ಅನ್ನೋಕ್ಕಿಂತ ಎಜುಕೇಟೆಡ್ ಕ್ಲಾಸೇ ಜಾಸ್ತಿ ಸಮಸ್ಯೆನ ದೊಡ್ಡದು ಮಾಡ್ತಾ ಇರೋದು. ಖಂಡಿತ. ಯಾಕೆಂತ ಹೇಳಿದ್ರೆ ಅವಾಗೆಲ್ಲ ಈಗ ಹಳ್ಳಿಗಳಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅವ್ರಿಗೂ ಕಸ ಅಂತ ಹೇಳಿದ್ರೆ ಇಲ್ಲಿ ಥರ ನಾವು ಕಸ ನೀವು ಹೊರಗಡೆ ಹಾಕ್ತೀವಲ್ಲ, ಅವಾಗ ಅವ್ರ ಕಸ ಹೊರಗಡೆನೂ ಸಹ ಆಗ್ತಾ ಇರಲಿಲ್ಲ. ಅಲ್ಲೇ ಅವ್ರ ಮನೆಗಳಲ್ಲೇ ಈಗ ಹಸು ಸಗಣಿಗಳನ್ನೆಲ್ಲ ಆಗಿರ್ಬೋದು, ತಿಪ್ಪೆ ಅಂತ ಇರ್ತಾ ಇತ್ತು, ಎಲ್ಲ ಅವ್ರು ಅಲ್ಲಿಗೆ ವೇಸ್ಟೇಜನ್ನೆಲ್ಲ ಅಲ್ಲಿಗೆ ಡಂಪ್ ಮಾಡ್ಕೋತಾ ಇದ್ರು, ಎಲ್ಲ ಮಾಡ್ತಾ ಇದ್ರು, ಆ ಥರ ಎಲ್ಲ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಮಗೆಲ್ಲ ಈಸಿಯಾಗಿ ಆಗಬೇಕು. ಸೊ ಎಲ್ಲ ಫಾಸ್ಟ್ ಮೂವಿಂಗು. ಆಮೇಲೆ ಮತ್ತೆ ಎಲ್ಲರೂ ಕೂಡ ಸೂಪರ್ ಫಾಸ್ಟಲ್ಲಿ ಅವ್ರ ಕೆಲಸ ಅಲ್ಲಿಗೆ ಇಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಒಟ್ನಲ್ಲಿ ನಾವು ಇವಾಗ ಏನು ಆಗಬೇಕು, ನಮ್ಮ ಕೆಲಸ ನಮ್ಗೆ ಆಗಬೇಕು ಅಷ್ಟೇ. ಆ ಥರ ಒಂದು ಜನ್ರೇಷನ್ ಇವಾಗ ಬರ್ತಾರದ್ರಿ. ಈಗ ಜನಗಳು ನಾವು ದೂರ ಆಗಿಲ್ಲ, ಯಾಕೆಂದರೆ ಇವಾಗೆಲ್ಲ ಜನ್ರೇಷನ್ನೇ ಆಗಿದೆ. ಅವರು ಕೆಲ್ಸಕ್ಕೆ ಹೋಗಬೇಕು, ಮನೇಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ವೆಹಿಕಲ್ಗಳು ಅಷ್ಟೇ, ನೀವು ಹೇಳಿದ್ರೆ ಇವಾಗ ಅದ್ರದ್ದು ಕೂಡ ಪೊಲ್ಯೂಷನ್ನು. ಪ್ರತಿಯೊಬ್ಬರ ಮನೇಲೂ ಒಬ್ಬೊಬ್ರಿಗೆ ಒಂದೊಂದು ವೆಹಿಕಲ್ಗಳು ಇದ್ದೇ ಇರುತ್ತೆ. ಅವಾಗೆಲ್ಲ ಕಾರ್ ಇತ್ತು ಅಂತ ಹೇಳಿದ್ರೆ ಖುಷಿಯಿಂದ ಅಯ್ಯೋ ಕಾರು ಅವ್ರ ಮನೇಲಿ ಅಂತ ನೋಡ್ತಾ ಇದ್ರು. ಬಟ್ ಇವಾಗ ಏನಿಲ್ಲ, ಎಲ್ಲರ ಮನೇಲೂ ಒಂದೊಂದು ಕಾರ್ ಇರುತ್ತೆ. ಸೊ ಹಾಗಾಗಿ ಪಾಪ್ಯುಲೇಷನ್ ನಾವು ಇದು ಮಾಡೋದಕ್ಕಾಗಲ್ಲ. ಹಾಗೆ ಈಗ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡು ಓದಿದ್ರ ಪ್ರಕಾರ ನೀವು ಹೇಳ್ತೀರಾ ಒಂದಿದ್ರಲ್ಲಿ, ಕಾಲೇಜಲ್ಲಿ ನೀವು ಫಸ್ಟ್ ಟೈಮು ನೀವು ಕಾಲೇಜ್ನ ಸ್ವಚ್ಛತೆ ಮಾಡಿದಾಗ್ಲೇ ನಮಗೆ ಒಂದು ಆಟೋ ಫುಲ್ ಕಸ ಸಿಕ್ಕಿತ್ತು ಅಂತ ಹೇಳಿ. ಒಂದಲ್ಲ ಮೇಡಮ್, ನಂದು 4 ಇಂದ 5 ಆಟೋ. ಅಂದರೆ ಅದೇ ನಾ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅಂದ ತಕ್ಷಣನೇ ನಮ್ಮಲ್ಲಿ ಎಷ್ಟು ಅಜ್ಞಾನ ಇದೆ ಅಂತ ನಂಗೆ ಅಲ್ಲಿಂದ ಶುರು ಆಗಿದ್ದು. ಈಗ ನಾವು ಸೊಲ್ಯೂಷನ್ ಕೊಡೋರು, ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ವಿ ಅಂತ. ಏನು ಮಾಡೋರು, ನಮ್ಮ ಕಾಲೇಜಲ್ಲಿ ಬರೋ ಕಸನೆಲ್ಲ ನಮ್ಮ MC ಬಾಯ್ಸ್ ಹಾಸ್ಟೆಲ್ ಹಿಂಭಾಗ ಕುಂಡಿ ತೆಗೆದು ಅದ್ರಲ್ಲಿ ತಗೊಂಡೋಗಿ ಸುರಿತಾಯಿದ್ರು. ಈ ಬಂದು ಕಲೆಕ್ಟ್ ಮಾಡಿದ್ದೆಲ್ಲ ತಗೊಂಡೋಗಿ ಟ್ರ್ಯಾಕ್ಟಲ್ಲಿ ತೊಗೊಂಡೋಗಿ ಸುರಿಯೋ ಅಂಥದ್ದು. ನಾನು ಚೆಕ್ ಮಾಡಿದೆ ಏನು ಮಾಡ್ತಾ ಇದೆ ನೋಡೋಣ ಅಂತ. ಆ ಸುರಿದಿರೋ ಕಸದಲ್ಲಿ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಬಾಟಲ್ಲು ಮತ್ತು ಗಟ್ಟಿಯಾದ ಪ್ಲಾಸ್ಟಿಕ್ ಏನೇ ಕಂಟೈನರ್ಗಳಿರುತ್ತಲ್ಲ ಅದನ್ನು ಅಟ್ಲೀಸ್ಟ್ ಮಾಡಿದ್ರೆ ಗುಜರಿಯವ್ರು ತೊಗೊಂಡೋಗೋರು. ಅದು ಎಲ್ಲ ತೊಗೊಂಡೋಗಿ ಅಲ್ಲೇ ಒಂದೇ ಒಟ್ಟಿಗೆ ಹಾಕಿ, ಆಮೇಲೆ ಜಂಬ ಜಾಸ್ತಿ ಆಯಿತು ಅಂದಾಗ ಎಲ್ಲ ಒಂದು ಕಡೆ ಸೈಡಲ್ಲಿ ಸುಡೋ ಅಂಥದ್ದು. ಇಲ್ಲಾಂದ್ರೆ ಯಾರೋ ಒಬ್ಬ ಕಾಂಟ್ರಾಕ್ಟ್ ತೊಗೊಂಡಿರ್ತಾನೆ, ಅವನು ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಸುರಿಯೋ ಅಂಥದ್ದು ಇದು ಆಗ್ತಾಯಿತ್ತು. ಸೊ ನಾವು ಸ್ಟಡಿ ಮಾಡಿದಾಗ ಫಸ್ಟ್ ಕಾಲೇಜಲ್ಲಿ ಒಂದು ಕ್ಲೀನ್ ಡ್ರೈವ್ ಅಂತ ಮಾಡಿದ್ವಿ. ಹುಡುಗರನ್ನೆಲ್ಲ ಇನ್ವಾಲ್ವ್ ಮಾಡಿ ಅದನ್ನು ಆ್ಯಕ್ಟಿವಿಟಿ ಶುರು ಮಾಡಿಸ್ದೆ. ಎಂಟೈರ್ ಕಾಲೇಜಲ್ಲಿ ಸಂಜೆ 4 ಗಂಟೆಗೆ ಒಂದು ದಿವಸ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹುಡುಗರನ್ನ ಮಾತ್ರನೇ ಇನ್ವಾಲ್ವ್ ಮಾಡಿ ಫುಲ್ ಕಾಲೇಜಲ್ಲಿರೋ ಕಸ ತೆಗೆಸಿದ್ವಿ. ಅಂದರೆ ರೋಡ್ ಸೈಡ್ ಎಲ್ಲೆಲ್ಲಿ ಬಿದ್ದಿದೆ ಅಂತ. ಜೊತೆಗೆ ಏನು ಮಾಡಿದೆ, ಈ ಕಸ ಇವ್ರ ಜೊತೆ ನನಗೆ ಸ್ವಲ್ಪ ಅವ್ರನ್ನ ಮಾತಾಡಿಸಿ, ಗುಜರಿ ರೋಡಲ್ಲಿ ಬೆಳಿಗ್ಗೆ ನಿಮಗೆ 5 ಗಂಟೆಯಿಂದ ಶುರು ಮಾಡ್ತಾರೆ ಅವರು. ಒಂದು ಚೀಲ ಇಟ್ಕೊಂಡು ಕಸ ಆಯ್ತಾರಲ್ಲ, ಅವ್ರು ಏನೇನು ಆಯ್ತಾರೆ ಅಂತ ಅದನ್ನೆಲ್ಲ ಗುಜರಿಯವನ್ನ ಮಾತಾಡಿಸಿ, ಆ ಗುಜರಿಯವನ್ನೇ ನಾನು ಕಾಲೇಜಿಗೆ ಕರೆಸಿದ್ದೆ. ಅವನಿಗೊಂದು ಕರೆಸಿ ಸನ್ಮಾನ ಕೂಡ ಮಾಡಿದ್ವಿ. ಸೊ ಅವ್ರನ್ನ ನೆಟ್ವರ್ಕಲ್ಲಿ ಅಲ್ಲಿ ಜನಗಳು ಕಳಿಸಿ ಒಳಗಡೆ ಬಿಟ್ಟು ಅವ್ರು ತೆಗೆದು ಪಾಪ ಅದರಲ್ಲಿ 4 ಲೋಡು ಆಟೋದಲ್ಲಿ ತುಂಬ್ಕೊಂಡೋದ್ರು. ಖುಷಿಯಾಗಿ ತಗೊಂಡೋದು ಅವನು. ಅಷ್ಟು ರೀಸೈಕಲ್, ಅಷ್ಟು ಪ್ಲಾಸ್ಟಿಕ್ಕು
ಬೇರೆ ಮತ್ತೆ ರೀಸೈಕಲ್ ಆಗಿ ಇನ್ನೊಂದು ರೂಪದಲ್ಲಿ ಬರುತ್ತೆ. ಅಟ್ಲೀಸ್ಟ್ ಅದು ಭೂಮಿನಲ್ಲಿ ಕೊಳಿತಾ ಇರಲಿಲ್ಲ. ಸೊ ಅಲ್ಲಿಂದ ಅರ್ಥ ಆಯಿತು ನನಗೆ, ಓ ನಾವೇ ಒಬ್ಬ ಎಜುಕೇಟೆಡ್ ಆಗಿ ನಮ್ಮ ಇಂಥ ದೊಡ್ಡ ಕಾಲೇಜ್ನಲ್ಲೇ ಈ ಥರ ಅಜ್ಞಾನದಿಂದ ನಾವು ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ ಅಂದರೆ ಈ ಸಮಸ್ಯೆ ಇನ್ನು ಯಾವ ಥರ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ. ಖಂಡಿತ. ಯಾಕೆಂದ್ರೆ ಈಗಲೂ ಅಷ್ಟೇ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕಸ ಹಾಕ್ತಾರೆ ಜನ, ಬಟ್ ಅದನ್ನ ಸೆಪರೇಟ್ ಮಾಡಿ ಹಾಕುವಂತಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಪ್ರತಿಯೊಬ್ಬರು ಈಗ ಎಲ್ಲ ಕಡೆ ಹೇಳ್ತಾರೆ, ಈಗ ಬ್ಯಾಂಗ್ಳೂರಲ್ಲಿ ಅಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಹಾಕ್ತಾರೆ, ಬಟ್ ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ ಹೇಳ್ತಾರೆ ಅದು ಸ್ವಲ್ಪ ದಿನ ಮಾತ್ರ ಅಷ್ಟೇ, ಮತ್ತೆ ಅವ್ರನ್ನ ಹಾಕ್ಸ್ಕೊಳ್ತಾರೆ ಇವ್ರನ್ನು ಹಾಕ್ತಾರೆ, ಸೆಪ್ರೇಷನ್ ಅನ್ನುವಂತಹದ್ದು ಇದಿಲ್ಲ. ಸೊ ಅವ್ರನ್ನು ಕೂಡ ಅಷ್ಟೇ ಸೆಪ್ರೇಷನ್ ಯಾವುದಿಲ್ಲ, ತಗೊಂಡೋಗಿ ಒಂದೇ ಕಡೆ ಎಲ್ಲ ಡಂಪ್ ಮಾಡುವಂಥದ್ದು. ಸೊ ಮೇನ್ ಪ್ರಾಬ್ಲಮ್ ನಮಗೆ ಎಲ್ಲಾಗ್ತಿದೆ ಅಂತಂದ್ರೆ ಕಸ ಹಾಕೋದಕ್ರಲ್ಲ ಅಲ್ಲಲ್ಲ, ಸೆಪ್ರೇಷನ್ ಮಾಡುವುದರಲ್ಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಒಂದೇ ಹೇಳಿದ್ದೀರಾ. ಯಾಕೆ ಈಗ ಜನಗಳು, ಯಾಕೆಂದ್ರೆ ಇವಾಗೆಲ್ಲ ಎಜುಕೇಟೆಡ್ ಪೀಪಲು ಎಲ್ಲರೂ ಕೂಡ ಇದ್ರೂ ಕೂಡ ಯಾಕೆ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ? ನೀವು ಸ್ಟಡಿ ಮಾಡಿರುವಂತಹ ಪ್ರಕಾರ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಒಂದೇನಂದರೆ ಯಾರಿಗೂ ಒಂದು ಸಣ್ಣ ಜವಾಬ್ದಾರಿ ತಗೊಳ್ಳೋಕೆ ಯಾರೂ ರೆಡಿ ಇಲ್ಲ. ಅಂದರೆ ಮುಂಚೆ ಎಲ್ಲ ಏನು ಪ್ರವೃತ್ತಿ ಇತ್ತು ಅಂದರೆ ಗಾರ್ಬೇಜ್ ಬ್ಯಾಗ್ ಅಂತ ಬರೋದು, ಅಡುಗೆ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಕವರು ಡಸ್ಟ್ಬಿನ್ ಇಟ್ಟು ಅದಕ್ಕೊಂದು ಪ್ಲಾಸ್ಟಿಕ್ ಲೈನಿಂಗ್ ಇರೋದು, ತೊಗೊಂಡೋಗಿ ಎಲ್ಲ ಕಸನೂ ಇಲ್ಲಿ ಅಡುಗೆ ಮನೆ ಇರ್ಬೋದು, ಹೊರಗಡೆ ನೀವೆಲ್ಲ ಡಸ್ಟ್ಬಿನ್ ಇಟ್ಕೊಂಡ್ರು ಅಲ್ಟಿಮೇಟ್ಲಿ ಅದನ್ನು ಕೊಡಬೇಕಾದ್ರೆ ಏನಾಗುತ್ತೆ ಎಲ್ಲನೂ ಒಟ್ಟಿಗೆ ಕವರಿಗೆ ಹಾಕ್ಬಿಡೋದು. ಈಗ ಪ್ಲಾಸ್ಟಿಕ್ ಕವರಾಗಿ ಗಂಟು ಹಾಕ್ಬಿಟ್ರೆ ಜನಕ್ಕೆ ಅದು ತುಂಬ ನೀಟಾಗಿರುತ್ತೆ ಅಂತ, ಆ ಕಸ ಅದು ನೆಕ್ಸ್ಟ್ ಅದು ಏನಾಗುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ. ಸೊ ನೀಟಾಗಿ ಗಂಟು ಹಾಕ್ಬಿಟ್ಟು ಇಲ್ಲ ಆಟೋ ಬಂದ್ರೆ ಆಟೋ ಕೊಡೋದು, ಇಲ್ಲ ಮನೆಯವ್ರು ವಾಕ್ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ತಗೊಂಡೋಗಿ, ಇಲ್ಲ ಇವರೇ ಬೆಳಗ್ಗೆ ವಾಕ್ ಹೋಗ್ಬೇಕಾದ್ರೆ ಎಸೆ ಅಂಥದ್ದು. ಅದು ಕಾರಲ್ಲಿ ಬೈಕಲ್ಲಿ ಹೋಗೋ ಅಂಥವ್ರೆ ಜಾಸ್ತಿ, ಇಲ್ಲ ಬೆಳಗ್ಗೆ ಅವ್ರದ್ದೊಂದು ಜಾಗ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಮತ್ತೆ ಕಾಯಷ್ಟು ಪೇಷನ್ಸ್ ಇಲ್ಲ, ಆಟೋ ಬರುತ್ತೆ. ಸೊ ಸಣ್ಣ ಜವಾಬ್ದಾರಿನೂ ತಗೊಳಕ್ ಯಾರು ರೆಡಿ ಇಲ್ಲ ಈಗ. ಒಂದು ಸ್ವಲ್ಪ ಅದನ್ನೇ ನಾನು ಇತ್ತೀಚೆಗೆ ಹೇಳೋದು, ನನ್ನ ಕಸ ನನ್ನ ಜವಾಬ್ದಾರಿ ಅಂತ ನಾನು ಅಭಿಯಾನ ಶುರು ಮಾಡಿದ್ದು. ಅದಕ್ಕೆ ನಾನೇನು ಯೋಚನೆ ಮಾಡಿದೆ, ಫಸ್ಟ್ ಇದು ಬಿಹೇವಿಯರಲ್ ಪ್ರಾಬ್ಲಮ್ ಸೊಸೈಟಿದು. ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಎಲ್ಲರದ್ದು ತಪ್ಪಿದೆ. ಸಿಸ್ಟಮ್ ಸರಿಯಾದ ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಕೊಟ್ಟು ಜನ ಅದಕ್ಕೆ ಸರಿಯಾಗಿ ಸ್ಪಂದಿಸಲ್ಲ. ಸೊ ಹಂಗಾಗಿ ಎರಡು ಕಡೆಯಿಂದನೂ ಕೆಲಸ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ನಾನು ಒಂದು ಕಾಲೇಜಿಂದ ಕಸ ಎತ್ತಿಸಿದ್ದು, ಇನ್ನೊಂದು ನಾನೇನು ಶುರು ಮಾಡಿದೆ ಅಂದರೆ ಒಂದು ಮೈ ವೇಸ್ಟ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಟಾಕ್ ಕೊಡೋಕ್ಕೆ ಶುರು ಮಾಡಿದೆ. ಫಸ್ಟ್ ನಮ್ಮ ಮಕ್ಕಳಿಗೆ ಟಾಕಲ್ಲಿ ನಾನೇನಂದರೆ ಕಥೆ ಹೇಳಕ್ಕೆ ಹೋಗಲ್ಲ, ಫಸ್ಟು ನಮ್ಮನೆಯಲ್ಲಿ ನಾನು ಅಡಾಪ್ಟ್ ಮಾಡಿಕೊಂಡೆ. ನಮ್ಮನೆ ಕಸ ನಾನು ಏನು ಮಾಡಬೇಕು, ಸೊ ಹಸಿ ಕಸನ ನಮ್ಮನೆಯಲ್ಲೇ ಸಾಧ್ಯವಾದಷ್ಟಕ್ಕೆ ಇಲ್ಲ ಮುಸ್ರಿಯವ್ರಿಗೆ ಕೊಡಬೇಕು, ಹಸು ಸಾಕಿರೋರಿಗೆ, ಮತ್ತು ಇಲ್ಲ ಸಾಧ್ಯವಾದರೆ ಗೊಬ್ಬರ ಮಾಡಬೇಕು. ಸೊ ಹಸಿ ಕಸನ ಪೈಪ್ ಕಂಪೋಸ್ಟ್ ಮೂಲಕ ಗೊಬ್ಬರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ಮುಸ್ರಿ ನಮ್ಮ ಇಲ್ಲೆಲ್ಲ ಅಕ್ಕಪಕ್ಕ ಹಸು ಸಾಕಿದ್ರಿಂದ ಅವ್ರಿಗೆ ಕೊಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ಶುರು ಆಯಿತು. ಅಂದರೆ ಈಗ ಸೆಪ್ರೇಟ್ ಮಾಡಿದಾಗ ಏನು ಮಾಡಬೇಕು ಅಂದಾಗ ಆ ಸೊಲ್ಯೂಷನ್ನು. ಸೆಕೆಂಡ್ ಪಾರ್ಟು ಇನ್ ಎನಿ ವೇಸ್ಟು, ಪ್ಲಾಸ್ಟಿಕ್ ವೇಸ್ಟು ಮತ್ತು ಎಲೆಕ್ಟ್ರಾನಿಕ್ ವೇಸ್ಟು, ಇನ್ನು ಯಾವುದೇ ಡ್ರೈ ವೇಸ್ಟು, ಪೇಪರು, ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ನಾನೇ ಈಗ ರೀಸೈಕ್ಲಿಂಗ್ ಸೆಂಟ್ರಿಗೆ ಕೊಡ್ತಾಯಿದ್ದೆ, ಕಾರಲ್ಲಿ ತೊಗೊಂಡೋಗ್ತಾ ಇದ್ದೆ. ಮತ್ತು ಸುಮಾರು ಜನಕ್ಕೆ ಅದೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದೆ. ನನ್ನ ಫ್ರೆಂಡ್ ಸರ್ಕಲೆಲ್ಲ ಅವ್ರಿಗೆಲ್ಲ ಒಂದೊಂದು ಚೀಲದಲ್ಲಿ ನೀವು ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿ, ನಮ್ಮ IS ಡಿಪಾರ್ಟ್ಮೆಂಟಲ್ಲಿದ್ದೆ ಪ್ರಭಾಕರ್ ಸರ್ ಅಂತ ಇದ್ರು, ನಮ್ಮ HOD ಆಗಿದ್ದರು. ಅವ್ರ ಮನೆಯಲ್ಲಿ ಫಸ್ಟು ಅವ್ರು ಶುರು ಮಾಡಿ, ಈಗಲೂ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ ಅವರು. ಅದೇ ಥರ ನಮ್ಮ ಕೊಲೀಗ್ಸ್ ಇರ್ಬೋದು, ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲೆಲ್ಲ ಮಾಡಿಸಿ ನಾನೇನು ಮಾಡ್ತೀನಿ, ಒಂದೊಂದ್ಸಲ ನಾನೇ ಹೋಗಿ ನನ್ನ ಕಾರಲ್ಲಿ ತೊಗೊಬರ್ತಿದ್ದೆ. ತೊಗೊಬಂದು ಅದನ್ನು ಸೆಪ್ರೇಟ್ ಮಾಡಿ ಕಸನ ಯಾರ್ಯಾರಿಗೆ, ಈಗ ಡೈರಿ ಸರ್ಕಲಲ್ಲಿ ಪೈಪ್ ಮಾಡೋ ಫ್ಯಾಕ್ಟ್ರಿ ಇದೆ, ಅವರಿಗೆ ಪ್ಲಾಸ್ಟಿಕ್ನ ಕವರ್ಸು ಎಲ್ಲ ಅವ್ರಿಗೆ ಕೊಡೋದು ಅಂಥದ್ದು. ಇನ್ನು ಪೇಪರ್ನ ಒಲೆ ಹಚ್ಚೋರಿಗೆ, ಒಲೆ ಕೆಲಸದವ್ರು ಬರ್ತಾರಲ್ಲ ಅವರಿಗೆ ಕೊಡೋ ಆ ಥರ. ಇನ್ನು ಓನ್ಲಿ ನಿಮಗೆ ಸಮಸ್ಯೆ ಬರೋದು ಸ್ಯಾನಿಟರಿ ವೇಸ್ಟ್, ಅದನ್ನು ಮಾತ್ರ ಮುನ್ಸಿಪಾಲ್ಟಿಗೆ ಕೊಡೋ ಅಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡು ಈಗ ಅದನ್ನೇ ನಾನು ಟಾಕ್ ಮೂಲಕ ನೀವು ಈ ಥರ ಸ್ಮಾಲ್ ಕರೆಕ್ಷನ್ಗಳು ಮಾಡ್ತಾ ಹೋಗಬೇಕು. ಮತ್ತು ಸ್ವಲ್ಪ ಸಮಯ ಪರಿಸರಕ್ಕೋಸ್ಕರ ನಾನು 5 ನಿಮಿಷ ಮನೆಯಲ್ಲಿ ಸ್ಪೆಂಡ್ ಮಾಡೋಕ್ಕೆ ನಾನು ರೆಡಿ ಇಲ್ಲ ಅಂತ ಅಂದರೆ ನೀವು ಒಳ್ಳೆ ಪರಿಸರ ಎಕ್ಸ್ಪೆಕ್ಟ್ ಮಾಡೋಂಗೇ ಇಲ್ಲ. ಖಂಡಿತ. ಯಾಕೆಂದರೆ ಇವಾಗ ನಾವು ಬದುಕ್ತಾ ಇದೀವಿ ಅಂದರೆ ಅದಕ್ಕೆ ಮೂಲ ಕಾರಣನೇ ನಮ್ಮ ಪರಿಸರ. ಯಾಕೆಂದರೆ ಇವಾಗೆಲ್ಲ ನಾವು ನೋಡ್ತಾ ಇರ್ಬೋದು ಪರಿಸರದ ಮೇಲೆ ಎಷ್ಟು ಹಾನಿ ಆಗ್ತಾ ಇದೆ, ಯಾವ್ಯಾವ ರೀತಿ ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗ್ತಾ ಇದೆ, ಇದನ್ನೆಲ್ಲ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ಈಗಲೇ ಭಯ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ. ಆದ್ರೂ ಕೂಡ ಎಷ್ಟೇ ಇವಾಗ ಮುನ್ಸಿಪಾಲ್ಟಿ ಅವರಾಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಸಾಕಷ್ಟು ಇದ್ರ ಬಗ್ಗೆ ಅಭಿಯಾನ ಮಾಡ್ತಾರೆ. ಕಸನ ಮನೆ ಮುಂದೆ ಗಾಡಿಗಳು ಬಂದ್ರೂ ಸಹ ಕೆಲವರು ಕಸ ಹಾಕೋದಿಲ್ಲ. ಯಾಕಂದರೆ ನಾವೀಗೆಲ್ಲ ನೋಡ್ತಾ ಇರ್ತೀವಿ, ರೋಡ್ ಸೈಡೆಲ್ಲ ಹೋಗ್ತಾ ಇರಬೇಕಾದ್ರೆ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಕಸ ಬಿಸಾಕ್ ಹೋಗಿರ್ತಾರೆ ಅಲ್ಲೇ ರೋಡ್ ಸೈಡಲ್ಲಿ. ಮನೆ ಮುಂದೆ ಗಾಡಿಗಳು ಬಂದ್ರೂ ಕೂಡ ಅದ್ರ ಅಲ್ಲಿಗೆ ಅವ್ರಿಗೆ ಯಾಕೆ ಕೊಡ್ಬೇಕು 50 ರೂಪಾಯಿ ಅನ್ನುವಂಥ ಒಂದು ಮೈಂಡ್ ಸೆಟ್ ಈಗಿನ ಜನರಲ್ಲಿ ಬರ್ತಾ ಇದೆ. ಎಲ್ಲೆಲ್ಲೋ ಕಳೀತಾರೆ, ಎಲ್ಲೆಲ್ಲೋ ಮಾಡ್ತಾರೆ, ಬಟ್ ಅದನ್ನ ಇದು ಮಾಡುವಂತಹ ಒಂದು ಇದಿಲ್ಲ. ಆ ಒಂದು ಅರಿವು ಯಾವಾಗ ನಮ್ಮ ಜನಗಳಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಅಟ್ಲೀಸ್ಟ್ ಮುಂದೇನಾದ್ರೂ ಕಾರ್ಯಕ್ರಮ ನೋಡಾದ್ರೂ ಆ ಥರ ಯಾರಾದರೂ ಮಾಡೋರಾದ್ರೂ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೆ ಸರ್, ಆಯಿತು, ಇದೆಲ್ಲ ಆಯಿತು. ಈಗ ಪ್ರಾಧ್ಯಾಪಕರಾಗಿದ್ರಿ, ಕಾಲೇಜು ಸ್ಟೂಡೆಂಟ್ಸ್ಗಳಿಗೆ ಅದ್ರ ಬಗ್ಗೆ ಪಾಠ ಮಾಡೋಕ್ಕೆ ಶುರು ಮಾಡಿದ್ರಿ, ಮಾಹಿತಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ರಿ. ನಾನೇ ಸಂಸ್ಥೆಯನ್ನು ಓಪನ್ ಮಾಡಬೇಕು,
ಈಗ ಕ್ಲಿಯರಿನ್ ಅನ್ನುವಂಥ ಒಂದು ಸಂಸ್ಥೆಯನ್ನು ನೀವು ಓಪನ್ ಮಾಡಿದ್ದೀರಾ. ಅದ್ರ ಬಗ್ಗೆ ನಿಮಗೆ ಯಾಕೆ ಐಡಿಯಾ ಬಂತು? ಸಂಸ್ಥೆ ಮೂಲಕ ಮಾಡಿ ನಿಜವಾಗ್ಲೂ ಜನರನ್ನ ನಾನು ಜಾಗೃತಿ ಮೂಡಿಸಬಹುದು ಅಂತ ನಿಮಗೆ ಹೇಗೆ ಅನಿಸ್ತು? ಮೇಯ್ನಾಗಿ ನನಗೆ 2018ರಲ್ಲಿ ರೋಟ್ರಿಗೆ ಒಂದು ಗೆಸ್ಟ್ ಸ್ಪೀಕರ್ ಆಗಿ ಕರೆದ್ರು. ಅವರು ಪ್ರಿಸರ್ವ್ ಪ್ಲಾನೆಟ್ ಅರ್ತ್ ಅಂತ ಒಂದು ಸೆಮಿನಾರ್ ಪ್ರೋಗ್ರಾಮ್ ಮಾಡ್ತಾರೆ. ಅದಕ್ಕೆ ನಾನು ಚೀಫ್ ಗೆಸ್ಟ್ ಆಗಿ ರಿಸೋರ್ಸ್ ಪರ್ಸನ್ ಆಗಿ ಹೋಗಿದ್ದೆ. ಆವಾಗ ರೋಟ್ರಿ ಒಡನಾಟ ಶುರು ಆಯಿತು. ಫಸ್ಟ್ ನಾನೇ ಒಂದು ಕ್ಲೀನ್ ರೆವಲ್ಯೂಷನ್ ಅಂತ ಒಂದು ಫೋರಮ್ ಮಾಡಿದ್ದೆ. ಒಂದು ಗ್ರೂಪ್ ಮಾಡಿ ವಾಟ್ಸಪ್ಪಲ್ಲಿ ಸ್ಟೂಡೆಂಟ್ಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಕ್ಲೀನ್ ಡ್ರೈವ್ ಮಾಡ್ತಿದ್ವಿ. ಇಕೋ ಕ್ಲಬ್ ಇತ್ತು ನಮ್ಮ ಮಲೆನಾಡು ಕಾಲೇಜಲ್ಲಿ. ಜೊತೆಗೆ ಇಲ್ಲಿ ಪಾರ್ಕ್ ಕ್ಲೀನ್ ಮಾಡೋ ಅಂಥದ್ದು ಇರ್ಬೋದು. ಆಮೇಲೆ ರೋಡ್ ಸೈಡ್ ಒಂದು ಸ್ಪಾಟ್ ಫಿಕ್ಸಿಂಗ್ ಅಂತ ಮಾಡ್ತಾರೆ ಹುಡುಗರು. ಸೊ ಈ ಕಸ ಬಿದ್ದಿರೋದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿ ಬಿಡಿಸಿ ಅದನ್ನು ಸ್ವಚ್ಛ ಮಾಡೋ ಅಂಥದ್ದು. ಸೊ ಆ ಥರ ಆ್ಯಕ್ಟಿವಿಟೀಸ್ನ ಶುರು ಮಾಡಿದ್ವಿ ನಾವು. 2016-17 ತುಂಬ ಆ್ಯಕ್ಟಿವಿಟೀಸ್ ಆಯಿತು. ಅಲ್ಲಿಂದ ನಾವು ನೆಕ್ಸ್ಟ್ ಏನಾಯಿತು, ಹಿಂಗೆ ನನ್ನ ಒಂಚೂರು ಎಲ್ಲ ಕಡೆ ಸ್ಕೂಲ್ಗಳಿಗೆ ಹೋಗಿ ಶುರು ಮಾಡಿದೆ. ಅದರಲ್ಲೂ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಸ್ಕೂಲ್ಗಳಿಗೆ ಚಿಕ್ಕ ಮಕ್ಕಳಲ್ಲೇ ಹೇಳಬೇಕು ಅಂತ ಅವ್ರಿಗೂ ಎಲ್ಲ ಈ ಪಾಠ ಮಾಡೋದಕ್ಕೆ 1 hour ನನ್ನೊಂದು PPT ಪ್ರೆಸೆಂಟೇಷನ್ ಮಾಡಿದ್ದೆ, ಅಲ್ಲಿ ಕೊಡ್ತಾ ಬಂದೆ. ಆವಾಗ ಹಿಂಗೆ ರೋಟ್ರಿ ಒಡನಾಟ ಶುರು ಆದಾಗ ರೋಟ್ರಿಗೆ ಸೇರಿಕೊಂಡು ರೋಟ್ರಿನಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿರ್ತಾರೆ. ಸೊ ಅಲ್ಲಿ ನಾನು ಸೇರಿಕೊಂಡಾಗ್ಲಿಂದನೇ ಶುರು ಆಯಿತು, ಒಂದು ಅಭಿಯಾನ ಶುರು ಆಯಿತು. ನನ್ನ ಕಸ ನನ್ನ ಜವಾಬ್ದಾರಿ ಅಂತ ಒಂದು ಅಭಿಯಾನ ಮೇಯ್ನಾಗಿ ಶುರು ಮಾಡಿದ್ವಿ. ಅಲ್ಲಿ ಜನಗಳಿಗೆ ಅವೇರ್ನೆಸ್ ಕಾರ್ಯಕ್ರಮಗಳು ಅಂತ ಮಾಡಿಸ್ತಾ ನಂತರ ನಾನೇ 2021ರಲ್ಲಿ ಪ್ರೆಸಿಡೆಂಟ್ ಆದೆ. ಸೊ ಪ್ರೆಸಿಡೆಂಟ್ ಆದಾಗ ಮೊದಲು ಕಾರ್ಯದರ್ಶಿ ಆಗಿದ್ದೆ. ಕಾರ್ಯದರ್ಶಿ ಆದಾಗ ನಾವು ಪೈಪ್ ಕಂಪೋಸ್ಟಿಂಗ್ನ ಪ್ರಮೋಟ್ ಮಾಡಬೇಕು ಅಂತ ಸುಮಾರು ಮನೆಗಳಲ್ಲಿ ಪೈಪ್ ಕಂಪೋಸ್ಟ್ ಹಾಕ್ಸಿದ್ವಿ. ಜೊತೆಗೆ ವೇಸ್ಟ್ ಕಲೆಕ್ಷನ್ ಡ್ರೈವ್ ಅಂತ ಮಾಡ್ತೀವಿ, ಎಲೆಕ್ಟ್ರಾನಿಕ್ ವೇಸ್ಟ್. ಸೊ ಅದನ್ನು ನಾವು ಸುಮಾರು ಕಡೆ ಬಿನ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ನಾನು ಮತ್ತೆ ಪ್ರೆಸಿಡೆಂಟ್ ಆದಾಗ ಅದು ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋದೆ ನಾನು. ಸೊ ಎಲ್ಲ ಕಡೆ ನನ್ನ ಕಸ ನನ್ನ ಜವಾಬ್ದಾರಿ ಅಂತ ಒಂದು ಪೋಸ್ಟರ್ ಮಾಡಿಸಿ ಎಲ್ಲ ಸ್ಕೂಲು ಕಾಲೇಜ್ಗಳು ಮತ್ತು ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಅದನ್ನು ಕೊಡೋ ಅಂಥದ್ದು. ನಂತರ ನೀವು ಇನ್ನೂ ಅಬ್ಸರ್ವ್ ಮಾಡಿದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಎದುರುಗಡೆ ಇರೋ ಪೆಟ್ರೋಲ್ ಬಂಕಲ್ಲೇ ನಾವು ಎಲೆಕ್ಟ್ರಾನಿಕ್ ವೇಸ್ಟ್ ಬಿನ್ ಅಂತ ಹಾಕ್ಸಿದ್ದೀವಿ. ಸೊ ಆ ಥರ ಬಿನ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದು. ನಂತರ ಇನ್ನೊಂದು ಬಹುಮುಖ್ಯವಾದ ಪ್ರೋಗ್ರಾಮ್ ಅಂದರೆ ಸ್ಟೀಲ್ ಬಾಟಲ್ ಡೊನೇಷನ್ ಪ್ರೋಗ್ರಾಮ್ ಅಂತ. ಮಕ್ಕಳುಗಳಿಗೆ ಪ್ಲಾಸ್ಟಿಕ್ ಬಾಟಲ್ ಬದಲು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಸ್ಟೀಲ್ ಬಾಟಲ್ನ ಗೌರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ ಕೊಡಿಸೋ ಅಂಥ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಹೀಗೆ ಹಲವಾರು ಕಾರ್ಯಕ್ರಮಗಳು ಪರಿಸರಕ್ಕೆ ಪೂರಕವಾದ ಮತ್ತು ಗಿಡ ನೆಡೋದು ನಾರ್ಮಲಿ ಎಲ್ಲ ಮಾಡ್ತಾನೆ ಇರ್ತಾರೆ. ವೇಸ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಜಾಸ್ತಿ ನಾನು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದೆ. ಆವಾಗ ಅನ್ನಿಸ್ತು, ನನ್ನದೇ ಒಂದು ಕ್ಲೀನ್ ರೆವಲ್ಯೂಷನ್ ಅಂತ ಫೋರಮ್ ಮಾಡ್ಕೊಂಡಿದ್ದೆ, ರೋಟ್ರಿ ಇತ್ತು. ನಂತರ ಸಿರುಭೂಮಿ ಪ್ರತಿಷ್ಠಾನಕ್ಕೂ ಕೂಡ ನಾನು ಸದಸ್ಯನಾಗಿ ಅಲ್ಲೂ ಸೇರಿಕೊಂಡಿದ್ದೆ, ಅಲ್ಲೂ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದೆ. ಆಮೇಲೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ BGVS ಅಂತ ತುಂಬ ಅದ್ಭುತವಾದ ಆರ್ಗನೈಸೇಷನ್ ಅದು. ಅಲ್ಲಿ ಟೀಚರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರ ಜೊತೆನೂ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಸೊ ಹಿಂಗೆ ಎಲ್ಲ NGOಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ನನಗೆ ಯೋಚನೆ ನಾನೊಂದು NGO ಮಾಡಬೇಕು ಅಂತ. ಬಟ್ ಆಲ್ರೆಡಿ ನಾನು ಎಲ್ಲ NGOಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಬಟ್ NGOಗಳಲ್ಲಿ ಸಮಸ್ಯೆ ಏನು ಅಂತಂದರೆ ಯಾರು ಫುಲ್ ಟೈಮ್ ಕೊಡೋಕ್ಕಾಗಲ್ಲ. ಅದು ನಾವು 1 ದಿವಸ 2 ದಿವಸ ತುಂಬ ಕಾರ್ಯಕ್ರಮಗಳು ಮಾಡಿಬಿಡ್ಬೋದು, ಬಟ್ ಅದನ್ನು ತಾರ್ಕಿಕ ಅಂತ್ಯ ಕಾಣಿಸೋದಕ್ಕೆ ಯಾರಿಗೂ ಅಷ್ಟು ಟೈಮ್ ಇರಲ್ಲ. ಆವಾಗ ಅನ್ನಿಸ್ತು, ಇಲ್ಲ ನಾನು ಇನ್ನೊಂದು NGO ಅಂತ ಹೋಗೋದಕ್ಕಿಂತ ಒಂದು ಇದರಲ್ಲಿ ಅಂದರೆ ಒಂದು ಸಸ್ಟೈನ್ ಆಗಬೇಕು ಅಂದರೆ ಮತ್ತು ನಮಗೆ ಇಂಟ್ರೆಸ್ಟ್ ಇರಬೇಕು ಅಂದರೆ ಇಟ್ ಶುಡ್ ಆ್ಯಕ್ಟ್ ಲೈಕ್ ಎ ಬಿಸ್ನೆಸ್. ಅದು ಒಂದು ಬಿಸ್ನೆಸ್ ಮಾಡಲ್ಲೇ ಆಗಬೇಕು ಅಂತ. ಸೊ ಬಿಸ್ನೆಸ್ ಮಾಡಲ್ನೇ ಇದಕ್ಕೆ ತಂದು ಇಂಟ್ಯೂಸ್ ಮಾಡಿದರೆ ಪ್ರಾಬ್ಲಿ ನಾನು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸೊಲ್ಯೂಷನ್ ಕೊಡ್ಬೋದು ಅಂತ ಅನ್ನಿಸ್ತು. ಆವಾಗ ಉಟ್ಕೊಂಡಿದ್ದೆ 2020ರಲ್ಲಿ ಶುರು ಆಯಿತು ನನಗೆ. ಕ್ಲೀನ್ ರೆವಲ್ಯೂಷನ್ ಅಂತ ಇಟ್ಟಿದ್ದೆ, ಒಂದು ಫೋರಮ್ ಮಾಡಿದ್ದು. ಅದನ್ನು ಕ್ಲೀನ್ ರೆವಲ್ಯೂಷನ್ ಇಂಡಿಯಾ ಅಂತ, ಸ್ವಚ್ಛತಾ ಕ್ರಾಂತಿ ಭಾರತ, ಶಾರ್ಟ್ ಫಾರ್ಮ್ ಕ್ಲಿಯರಿನ್ ಅಂತ. ಸೊ ಅದು 2020ರಲ್ಲಿ ನನಗೆ ಬಂದಿದ್ದ ಯೋಚನೆ. ಆಮೇಲೆ 2021ರಲ್ಲಿ ನಾನು ಪ್ರೆಸಿಡೆಂಟ್ ಆದಾಗ, ರೋಟ್ರಿ ಕ್ಲಬ್ ಪ್ರೆಸಿಡೆಂಟ್ ಆದಾಗ ಅದನ್ನು ಲಾಂಚ್ ಮಾಡಿದ್ವಿ, ಒಂದು ವಿಡಿಯೋ ಲಾಂಚ್ ಮಾಡಿದ್ವಿ, ಒಂದು ಇಂಟ್ರೊಡಕ್ಷನ್ ವಿಡಿಯೋ. ತುಂಬ ಯೂಟ್ಯೂಬಲ್ಲೆಲ್ಲ ಇದೆ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಸೊ 1 minute ಪ್ರೊಫೆಷ್ನಲ್ ವಿಡಿಯೋ ಮಾಡಿದ್ವಿ, ನನ್ನ ಕಸ ನನ್ನ ಜವಾಬ್ದಾರಿ ಅಂತ. ಸೊ ಆವಾಗ ಅವತ್ತಿನ ಮೊದಲನೇ ದಿವಸ ನಾನು ಪ್ರೆಸಿಡೆಂಟ್ ಆಗಿದ್ದ ನನಗೆ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಅಂತ ಮಾಡ್ತೀವಿ, ಅವತ್ತು ನನಗೆ ರೋಟ್ರಿ ಒಂದು ವೇದಿಕೆ ಕಲ್ಪಿಸ್ತು. ಆ ಕಾರ್ಯಕ್ರಮದಲ್ಲೇ ನಾನು ಕಂಪ್ನಿನ ಒಂದು ಲಾಂಚ್ ಮಾಡಿದೆ. ಬಟ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕಂಪ್ನಿ ರಿಜಿಸ್ಟ್ರ್ ಮಾಡಿದ್ವಿ, ನಾನು ನನ್ನ ಧರ್ಮಪತ್ನಿನೇ ಅದಕ್ಕೆ ಡೈರೆಕ್ಟರ್ ಆಗಿದ್ದಿದ್ದು. ನನ್ನ ಹೆಸರಲ್ಲೇ ಮತ್ತು ನನ್ನ ಹೆಂಡತಿ ಹೆಸರಲ್ಲಿ ಅದನ್ನು ರಿಜಿಸ್ಟ್ರ್ ಮಾಡಿ ಲೈಸೆನ್ಸ್ ಎಲ್ಲ ತೊಗೊಂಡ್ವಿ. ಬಟ್ ಏನು ಮಾಡಬೇಕು ಅಂತ ಮಾತ್ರ ಕನ್ಫ್ಯೂಷನಲ್ಲೇ ಇದ್ದೆ. ಓಕೆ, ಅಂದರೆ ಈಗ 2020ರಲ್ಲಿ ನೀವು ಅದನ್ನು ಸ್ಟಾರ್ಟ್ ಮಾಡಿದ್ರಿ, ಬಟ್ ಆಮೇಲೆ
ಈಗ ಪ್ರಸ್ತುತ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಅದ್ರ ಮೂಲಕ ನೀವು ಇದು ಮಾಡ್ತಿದ್ರೆ, ಹಾಗೆ ಕ್ಲಿಯರಿನ್ ಅವರು ಸಂಸ್ಥೆಗೆ ಬಂದರೆ ಜನಗಳು ಯಾವ್ಯಾವ ರೀತಿ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಅಲ್ಲಿ ಏನೇನು ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? ಸೊ ಸ್ಟಾರ್ಟ್ ಮಾಡಿದಾಗ ನನಗೆ ಅದೇ ಒಂದು ಪ್ಲಾಸ್ಟಿಕ್ ವೇಸ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಮೇಯ್ನಾಗಿ ಪ್ಲಾಸ್ಟಿಕ್ ಅಂತ ಬಂದಾಗ ಜನಗಳಿಗೆ ಒಂದು ಅಜ್ಞಾನ ಇದೆ. ಆಗ ಪ್ಲಾಸ್ಟಿಕ್ ಫ್ರೀ ಸಿಟಿ ಮಾಡ್ತೀವಿ ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ. ಪ್ಲಾಸ್ಟಿಕ್ ಮುಕ್ತ ಏನು ಮಾಡೋಕ್ಕಾಗಲ್ಲ. ನಾವು ನೋಡಿ ಇರೋ ಹೂವೇ ಪ್ಲಾಸ್ಟಿಕ್ ಇಲ್ಲಿ ನಾವು ಅಂದರೆ ಪ್ಲಾಸ್ಟಿಕ್ ಮೇಲೆ ಅಷ್ಟು ಡಿಪೆಂಡೆನ್ಸಿ ಇದೆ. ಬಟ್ ಯಾವ ಪ್ಲಾಸ್ಟಿಕ್ ನಮಗೆ ತೊಂದರೆ ಕೊಡ್ತಾ ಅಂದರೆ, ಪ್ಲಾಸ್ಟಿಕ್ ಬಂದ ಮೇಲೆ ಆ್ಯಸ್ ಎನ್ ಇಂಜಿನಿಯರ್ ಹೇಳಬೇಕು ಅಂದರೆ ಪ್ಲಾಸ್ಟಿಕ್ಕು ತುಂಬ ದೊಡ್ಡ ಆವಿಷ್ಕಾರ. ಆ್ಯಂಡ್ ಪ್ಲಾಸ್ಟಿಕ್ ಬಂದ ಮೇಲೆ ನಮ್ಮ ಲೈಫ್ ಎಲ್ಲ ಭಾಳ ಆರಾಮಾಯಿತು. ಆ್ಯಂಡ್ ಪ್ರಕೃತಿ ಮೇಲೆ ಒತ್ತಡನೂ ಕಡಿಮೆ ಆಯಿತು. ಈಗ ಹೇಳ್ತಾರೆ ನೀವು ಪ್ಲಾಸ್ಟಿಕ್ ಕವರ್ ಬದಲು ಪೇಪರ್ ಕವರ್ಗೆ ಹೋಗಬೇಕು ಅಂದರೆ ಪ್ರಕೃತಿ ಮೇಲೆ ಇನ್ನೂ ಜಾಸ್ತಿ ಒತ್ತಡ ಬೀಳುತ್ತೆ. ಅಂದರೆ ನೀವು ಎಲ್ಲ ಪ್ಲಾಸ್ಟಿಕ್ ರೀಪ್ಲೇಸ್ ಮಾಡಿ ಪೇಪರಿಂದ ರೀಪ್ಲೇಸ್ ಮಾಡ್ತೀನಿ ಅಂತ ಹೋದರೆ ಇನ್ನೂ ಜಾಸ್ತಿ ಮರಗಳು ಕಟ್ಟಾಗುತ್ತೆ. ಸೊ ಎಲ್ಲೆಲ್ಲಿ ಸಾಧ್ಯನೋ ಪ್ಲಾಸ್ಟಿಕ್ನ ಎಲ್ಲಿ ಅವಾಯ್ಡ್ ಮಾಡಬೇಕು ಅಂತಂದರೆ ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್. ಈಗ ನಾವು ಕೂತ್ಕೊಳ್ಳೋ ಚೇರಿಂದ ಹಿಡಿದು ನಾವು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ವಸ್ತುದು ಕಾಸ್ಟ್ ಆಫ್ ಪ್ರೊಡಕ್ಷನ್ನು ತುಂಬ ಕಡಿಮೆ ಆಗುತ್ತೆ. ಅದೇ ನೀವು ಪೇಪರಲ್ಲಿ ಇಲ್ಲ ಬೇರೆ ಯಾವುದೋ ಇಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ಮಾಡ್ತೀನಿ ಅಂತ ಹೋದರೆ ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟು ಜೊತೆಗೆ ಏನಾಗುತ್ತೆ, ಪ್ರೊಡಕ್ಷನ್ ವ್ಯಾಲ್ಯೂನಲ್ಲಿ ಅಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಜಾಸ್ತಿ ಆಗುತ್ತೆ. ಇದೊಂದು ಜನಗಳಲ್ಲಿ ಅದೊಂದು ಏನಂದರೆ, ನಾನು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ನಾನು ಪೇಪರ್ಗೆ ಹೋಗ್ತೀನಿ, ಇಲ್ಲ ಯಾವುದೋ ಒಂದು ಬಯೋ ಪ್ಲಾಸ್ಟಿಕ್ಕಿಗೆ ಹೋಗ್ತೀನಿ ಅಂತಂದರೆ ಅಲ್ಲೂ ಏನು ಯೋಚನೆ ಮಾಡಬೇಕು ಅಂದರೆ, ಬಯೋ ಪ್ಲಾಸ್ಟಿಕ್ಕಿಗೆ ಹೋದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಮತ್ತು ಬಯೋ ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಮಾಡೋದಕ್ಕೆ ನೀರು ಬೇಕು, ಅದಕ್ಕೆ ಎನರ್ಜಿ ಬೇಕು, ಪ್ರೊಡಕ್ಷನ್ ವ್ಯಾಲ್ಯೂ ಅದಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ಅಲ್ಲೂ ಪೊಲ್ಯೂಷನ್ ಆಗುತ್ತೆ. ಆಮೇಲೆ ರಾ ಮೆಟೀರಿಯಲ್ ಬೇಕು. ಆ ರಾ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೋದಾಗ ಮತ್ತೆ ಜಾಸ್ತಿ ಪ್ರಕೃತಿ ಮೇಲೆ ಒತ್ತಡ ಬೀಳುತ್ತೆ. ಸೊ ಒಂದು ನಮ್ಮ ಇದರ ಲೈಫ್ ಸ್ಟೈಲ್ ಕರೆಕ್ಷನ್ ಆಗಬೇಕು. ನಾವು ಎಷ್ಟು ಸಾಧ್ಯನೋ ಅಷ್ಟು ಓಲ್ಡ್ ವೇಸ್, ಟ್ರೆಡಿಷ್ನಲ್ ವೇಸ್ ಅಂತ ಅಂದರೆ ಗಾಜಿನ ಲೋಟ, ಇಲ್ಲ ಸ್ಟೀಲ್ ಲೋಟ, ಸ್ಟೀಲ್ ತಟ್ಟೆ, ಸ್ಟೀಲ್ ಸ್ಪೂನು. ಅಂದರೆ ನೀನು ಮರದ ಸ್ಪೂನು, ನಾನು ಪ್ಲಾಸ್ಟಿಕ್ ಸ್ಪೂನ್ ಬದಲು ಮರದ ಸ್ಪೂನ್ಗೆ ಹೋಗ್ತೀನಿ ಅಂದರೆ ಅದು ಹಳೆ ವೇಸ್ಟ್ ಮರದಲ್ಲಿ ಮಾಡಿರೋದಾದರೆ, ಇಲ್ಲ ಶುಗರ್ ಕೇನ್ ಮೊಲೆಸಲ್ಲಿ ಮಾಡಿರೋದಾದ್ರೆ ಓಕೆ. ಬಟ್ ಅದನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕಾಗಲ್ಲ, ನಿಮ್ಗೆ ರಾ ಮೆಟೀರಿಯಲ್ ಜಾಸ್ತಿ ಸಿಕ್ಕಲ್ಲ. ಸೊ ಎಷ್ಟು ಸಾಧ್ಯನೋ ಅಷ್ಟು ರೀಯೂಸಬಲ್ ಮೆಟೀರಿಯಲಿಗೆ ಹೋಗ್ಬೇಕು ನಾವು. ಅದು ಪ್ಲಾಸ್ಟಿಕ್ ಆಗಲಿ ಪೇಪರ್ ಆಗಲಿ. ಖಂಡಿತ. ಯಾಕೆಂದರೆ ಯಾವುದಾದ್ರೂ ಒಂದು ವಸ್ತು ರೀಸೈಕಲ್ ಆಗುತ್ತೆ ಅನ್ನುವಂಥ ಗೊತ್ತಿದ್ದಾಗ ಅದನ್ನು ಮಾಡಿದಾಗ ನಾವು ಅದು ರೀಸೈಕಲ್ಲು ಆಗುತ್ತೆ. ಸೊ ನಮ್ಮ ಒಂದು ಇದನ್ನು ನೀಗ್ದಂಗೆ ಆಗುತ್ತೆ. ನೀವು ಹೇಳಿದ ಕರೆಕ್ಟ್. ಯಾಕೆಂದರೆ ಇವಾಗೆಲ್ಲ ಏನಂತಿದ್ದಾರೆ ಜನ, ವುಡ್ ಸ್ಪೂನು, ವುಡ್ ಇದು, ಬಟ್ ನಾವು ಅದನ್ನು ಮಾತ್ರ ಯೋಚನೆ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಿದ್ದೀವಿ ಹೊರತು ಅದರಿಂದ ಇದನ್ನು ಯೂಸ್ ಮಾಡಿದ್ರೆ ಮತ್ತೆ ಇದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಸೊ ಖಂಡಿತವಾಗ್ಲೂ ಈ ಪಾಯಿಂಟ್, ಯಾಕೆಂದರೆ ಪ್ರತಿಯೊಬ್ಬರೂ ಈಗ ನಾವೇ ಆಗಲಿ ಲೇಡೀಸ್ ಆಗಲಿ ಇವಾಗೆಲ್ಲ ನಾವು ಅನ್ಕೋತೀವಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಪ್ಪ ಅಂತ. ಯಾವುದಕ್ಕೆ ಹೋಗ್ತೀವಿ ಇವಾಗೆಲ್ಲ ಬಂದಿದೆ ವುಡನ್ ಸ್ಪೂನ್ಗಳಾಗಿರ್ಬೋದು, ನಮ್ಮ ದಿನನಿತ್ಯದ ಕೆಲಸಗಳಿಗೆಲ್ಲ ನಾವು ಯೂಸ್ ಮಾಡುವಂಥದ್ದು, ವುಡ್ ಸ್ಪೂನ್ ತಗೋತೀನಿ ನಾನು, ಬಟ್ ಅದರಿಂದನೂ ಎಷ್ಟು ಹಾರ್ಮ್ಫುಲ್ ಇದಿರುತ್ತೆ ಅನ್ನೋದಂಥದ್ದು ಅದನ್ನು ಥಿಂಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಓಕೆ, ಈಗ ನಿಮ್ಮ ಕ್ಲಿಯರೆನ್ಸ್ ಸಂಸ್ಥೆಯಿಂದ ಈಗ ನೀವು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಗಳನ್ನ ಹಮ್ಮಿಕೊಂಡಿದ್ದೀರಾ ಸರ್? ಏನು ಮಾಡಬೇಕು ಅಂತ ಈಗ ನೆಕ್ಸ್ಟ್ ನಿಮ್ಮ ಒಂದು 2021ಕ್ಕೆ ರಿಜಿಸ್ಟರ್ ಆಗಿತ್ತು. ಬಟ್ ನಾನು ರೋಟರಿ ಪ್ರೆಸಿಡೆಂಟ್ ಕೆಲಸ ಮಾಡ್ತಾ ಇದ್ದೆ. ಮೊದಲಿಗೆ ಒಂದು ಶೆಡ್ ತೊಗೊಂಡಿದ್ದೆ ಬಾಡಿಗೆಗೆ. ಅಲ್ಲಿ ಏನಾದ್ರು ಮಾಡಬೇಕು ಅಂತ ನನ್ನ ಜೊತೆ ಒಬ್ಬ ಡ್ರೈವರ್ ಕೂಡ ಹುಡುಗ ಇದ್ದ. ಅವನು ಡ್ರೈವರ್ ಈ ನನ್ನ ಕಾರಲ್ಲಿ ಕಸ ಎಲ್ಲ ಕಲೆಕ್ಟ್ ಮಾಡ್ತಿದ್ವಿ, ಚೀಲದಲ್ಲಿ ಹೋಗಿ ಅವನು ಕರ್ಕೊಬಂದು ಶೆಡ್ಡಲ್ಲಿ ಸುಮಾರು ಸಲ ಸಪ್ರೇಟ್ ಮಾಡಿಸಿದ್ದೀನಿ. ಡ್ರೈವಿಂಗ್ ಕೆಲಸನೂ ಮಾಡ್ತಿದ್ದ. ಹಿಂಗೆಲ್ಲ ಏನಾದರೂ ಇದ್ದಾಗ ಪ್ರೋಗ್ರಾಮ್ಗಳದೆಲ್ಲ ಮಾಡ್ತಿದ್ದಲ್ಲ, ನಾನು ಕಸ ಎತ್ತಿಸ್ತೀನಿ ಅಂತಲೇ ಬಿಟ್ಬಿಟ್ಟು ಅವ್ನ ಕೆಲಸ. ಬರೀ ನನ್ನ ಕಸ ಎತ್ತಕ್ಕೆ ಬಿಟ್ಬಿಡ್ತಾರೆ ಇವರು. ನನ್ನ ಅವ್ನ ಡ್ರೈವರ್ ಆರಾಮಾಗಿ ಶೋಕಿ ಮಾಡ್ಕೊಂಡಿರ್ಬೇಕು. ನಾನು ಆಯ್ತಪ್ಪ ಫ್ರೀ ಆದಾಗ ಇದನ್ನು ಮಾಡೋಣ ಅಂತ ನಾನು ಮಾಡ್ತಿದ್ದೆ, ಅವ್ನ ಕೆಲವು ಮಾಡಿಸ್ತಿದ್ದ. ಸೊ ಅವನು ತಾಳ್ಮೆ ಇರಲಿಲ್ಲ, ಬಿಟ್ಟೋದ. ಆ್ಯಕ್ಚುಲಿ ಅಲ್ಲೇ ಅರ್ಥ ಆಯ್ತು ನನಗೆ, ಇದು ತುಂಬ ದೊಡ್ಡ ಚಾಲೆಂಜು. ಸೊ ಶೆಡ್ ಬಾಡಿಗೆ ತೊಗೊಂಡಿದ್ದವನು ಮತ್ತೆ 6 ತಿಂಗಳಾದ್ಮೇಲೆ ಸುಮ್ಮನೆ ಬಾಡಿಗೆ ಕಟ್ಟಿ ವಾಪಸ್ ಕೊಟ್ಟೆ. ಆಮೇಲೆ ಹೀಗೆ ಪ್ರೆಸಿಡೆಂಟ್ ಆಗಿ ಮುಗಿದ ಮೇಲೆ ನನಗೆ ಕೆಲವು ಆಲ್ರೆಡಿ ನಾನು ಕೆಲಸ ಮಾಡ್ತಿದ್ದರಿಂದ ಒಂದು ಸಮಾಜದಲ್ಲಿ ಒಂದು ವಿಸಿಬಿಲಿಟಿ ಕ್ರಿಯೇಟ್ ಆಗಿತ್ತಲ್ಲ, ಹಾಗೆ ಸುಮಾರು ಜನ ನನ್ನ ಅಪ್ರೋಚ್ ಮಾಡಿದರು. ಅದರಲ್ಲಿ ಹಳೆ ಹಿಂದೆ ನನ್ನ ಸ್ನೇಹಿತರು ಎಲ್ಲ ಇದ್ದರು. ಅವ್ರ ಮೂಲಕ ಒಂದು ಕಿಕ್ ಸ್ಟಾರ್ಟ್ ತೊಗೊಂತು. ಒಂದು 7-8 ಜನ ನನ್ನ ಜೊತೆ ಸೇರಿಕೊಂಡು ಶುರು ಮಾಡಬೇಕಾದ್ರೆ, ಹೆಸರು ಹೇಳೋಕೋರು ಒಬ್ಬರದ್ದು ಹೆಸರು ಹೇಳಿದ್ರು ತಪ್ಪಾಗುತ್ತೆ ಅದು. ಹಾಗಾಗಿ ಶುರು ಮಾಡಿರ್ಬೇಕಾದ್ರೆ ನನಗೆ ಸಪೋರ್ಟ್ ಸಿಕ್ತು. ಎಲ್ಲ ಹಿರಿಯರ ಜೊತೆಗಿದ್ದರು ನನಗೆ. ನಿಜವಲ್ಲೂ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರ ಮೂಲಕ ನಮ್ಮ ಸಂಸ್ಥೆಗೆ ಎಲ್ಲಿ ಏನು ಮಾಡಬೇಕು ಅಂತ ನಾನೊಂದು ರೂಪ ಕೊಡ್ತಾ, ವಿಷನ್ ನನಗಿತ್ತು ಬಟ್ ಧೈರ್ಯ ಇರಲಿಲ್ಲ. ಸೊ ಒಂದು ಗ್ರೌಂಡಿಗೆ ಬಂದಾಗ ಫಸ್ಟ್ ನಾವು ಯೋಚನೆ ಮಾಡಿದ್ದು ಗಿಫ್ಟಬಲ್ ಪ್ಲ್ಯಾಂಟ್ಸ್. ಅಂದರೆ ಮನೆಗಳಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಪ್ರಮೋಟ್ ಮಾಡಿ. ನೋಡಿ, ಈ ಪ್ಲ್ಯಾಂಟು ಇದು ಬ್ರೀತ್ ಮಾಡಲ್ಲ, ನಾವು ಪ್ಲಾಸ್ಟಿಕ್ಕಲ್ಲಿ ಇದು ಆಗಿರೋಂಥದ್ದು, ಬಟ್ ಜೀವ ಇರುತ್ತೆ. ಒಂದು ನಿಜವಾದ ಪ್ಲ್ಯಾಂಟ್ ಇಟ್ಟಿದ್ರೆ ಅದರಿಂದ ಆಕ್ಸಿಜನ್ ಸಿಕ್ಕತ್ತೆ. ಸೊ ಇಂಡೋರ್ ಪ್ಲ್ಯಾಂಟ್ಸನ್ನು ಪ್ರಮೋಟ್ ಮಾಡೋಕ್ಕೂ ಅಂತ
ಫಂಕ್ಷನ್ಗಳಲ್ಲಿ ಪ್ಲ್ಯಾಂಟ್ಸ್ ಗಿಫ್ಟ್ ಕೊಡಬೇಕು ಅನ್ನೋದನ್ನು ಒಂದು ಶುರು ಮಾಡಿದ್ವಿ. ಸುಮ್ಮನೆ ಅದನ್ನು ನಾವೇ ಗಿಡ ತಂದು ನಾನು ಕಾರಲ್ಲೇ ಹೋಗಿ ಬೆಂಗಳೂರಿಂದೆಲ್ಲ ಗಿಡ ತಂದು ಅದನ್ನು ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ನಂತರ ಏನು ಮಾಡಬೇಕು, ಪ್ಲಾಸ್ಟಿಕ್ ಕಲೆಕ್ಷನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಯೋಚನೆ ತಲೆಯಲ್ಲಿತ್ತು. ಸೊ ಅದನ್ನು ಮಾಡಬೇಕು ಅಂತ ಆಫೀಸೆಲ್ಲ ಶುರು ಮಾಡೋಣ ಅಂತೇಳಿ ಆಫೀಸ್ ಮಾಡಿದ್ವಿ. ಬಟ್ ರೂಪ ಇನ್ನೂ ಪಡ್ಕೊಳ್ತಾನೆ ಇರಲಿಲ್ಲ. ಅಂದರೆ ಅದನ್ನೇ ನಾನು ಸ್ಟೂಡೆಂಟ್ಸಿಗೆ ಹೇಳ್ತಾ ಇರ್ತೀನಿ, ಏನಾದ್ರು ಒಂದು ಸ್ಟಾರ್ಟಪ್ ಮಾಡಬೇಕು ಅಂದಾಗ ಯಾವುದೂ ಇನಿಷಿಯಲಿ ಐಡಿಯಾ ಕಂಪ್ಲೀಟ್ ಇರಲ್ಲ. ಅಂದರೆ ನಮಗೊಂದು ಕಾಳಜಿ ಇರಬೇಕು, ಒಂದು ಡೈರೆಕ್ಷನ್ ಇರಬೇಕು. ಸೊ ಆ ಡೈರೆಕ್ಷನ್ ಇದ್ದಿದ್ದರಿಂದ ಹಂಗೆ ಎಳ್ಕೊಂಡೋಯ್ತು. ಸೊ ಫಸ್ಟ್ ನಾವು ಆಮೇಲೆ ನಾನೊಂದು ಯೋಚನೆ ಬಂತು, ಕಾಂಪೋಸ್ಟಿಂಗ್ ಯೂನಿಟ್, ಹಸಿ ಕಸ ಗೊಬ್ಬರ ಮಾಡೋ ಅಂಥದ್ದು ಒಂದು ಯೂನಿಟ್ ನಾವೇ ಯಾಕೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿಸ್ಬಾರ್ದು ಅಂತ. ಸೊ ಆವಾಗ ಒಂದು ಡಿಸೈನ್ ಮಾಡಿ ನಾವು ಹಸಿ ಕಸ ಗೊಬ್ಬರ ಮಾಡೋ ಅಂಥ ಒಂದು ಸಿಂಪ್ಲೆಸ್ಟ್ ಮಾಡಲು. ಈಗ ಬೆಂಗಳೂರಲ್ಲಿ ಒಂದು ಸಂಸ್ಥೆಯವ್ರ ಪಾಪ ಅವ್ರದ್ದು ನಾವು ಡಿಸೈನ್ ನೋಡಿದ್ವಿ, ಅವ್ರದ್ದು 3,500 ಆಯಿತು. ಒಂದು 3,500ಕ್ಕೆ ಯಾರೂ ತಗೊಳ್ಳಲ್ಲ, ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಸೊ ಆಮೇಲೆ ಅದ್ರ ಬಗ್ಗೆ ನಾನು ತುಂಬ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ರಿಸರ್ಚ್ ಮಾಡಿ, ಸೊ ನಮ್ಮದೇ ಒಂದು ಡಿಸೈನ್ ಎಲ್ಲ ಮಾಡಿ ನಮ್ಮ ಬ್ರ್ಯಾಂಡಲ್ಲೇ ಅದನ್ನು ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅದನ್ನು ಅರ್ಧಕ್ಕರ್ಧ ರೇಟು 3,400 ಇದ್ದಿದ್ದು ಆಲ್ಮೋಸ್ಟು 50% ಕಾಸ್ಟನ್ನು ರೆಡ್ಯೂಸ್ ಮಾಡಿ ಒಂದು ಕಂಪೋಸ್ಟಿಂಗ್ ಯೂನಿಟ್ನ ಡೆವಲಪ್ ಮಾಡಿದ್ವಿ. ಅದು ನಮ್ಮದು ಕಂಪ್ನಿದು ಫಸ್ಟ್ ಪ್ರಾಡಕ್ಟ್, ಹಸಿ ಕಸ ಗೊಬ್ಬರ ಮಾಡುವ ಘಟಕ. ಈಗ ಯಾರಾದ್ರೂ ಈಗ ನಮಗೆ ಆರ್ಗ್ಯಾನಿಕ್ ಗೊಬ್ಬರನೇ ಬೇಕು ಅನ್ನೋಂಥವ್ರು ಪರ್ಚೇಸ್ ಮಾಡಬಹುದು ನಿಮ್ಮ ಇದರಿಂದ. ಅಂದರೆ ಮನೆಗೆ ಮೇಯ್ನಾಗಿ ಹಸಿ ಕಸ ಬರುತ್ತೆ ಮನೆಯಲ್ಲಿ. ಅಂದರೆ ಹಸಿ ಕಸನ ನಿಮ್ಮನೆ ಹಸಿ ಕಸನ ನೀವೇ ಗೊಬ್ಬರ ಮಾಡಿಕೊಂಡು, ಈಗ ನಮ್ಮದು ಕಂಪ್ಲೀಟ್ ಒಂದು ಸರ್ಕ್ಯುಲರ್ ಎಕಾನಮಿ, ನಮ್ಮ ಲೋಗೋ ನೋಡಿದರೆ ನೀವು ಈಗ ಸರ್ಕ್ಯುಲರ್ ಎಕಾನಮಿನ ರೆಪ್ರೆಸೆಂಟ್ ಮಾಡುತ್ತೆ. ಭೂಮಿಯಿಂದ ಬಂದಿದ್ದು ಮತ್ತೆ ಭೂಮಿಯಲ್ಲಿ ರಿಪ್ಲೆನಿಶ್ ಆಗಿ ಮತ್ತೆ ವಾಪಸ್ ನಮಗೆ ಕೊಡೋ ಅಂಥದ್ದು. ಸೊ ಅದರಲ್ಲಿ ಹಸಿ ಕಸ ಭೂಮಿಯಿಂದ ಬಂದಿರೋ ಅಂಥದ್ದು. ಸೊ ನಮ್ಮನೆ ಹಸಿ ಕಸನ ನಾವೇ ಗೊಬ್ಬರ ಮಾಡ್ಕೋತೀವಿ. ಗೊಬ್ಬರ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಕ್ವಶನ್ ಆದಾಗ ನಾವು ನರ್ಸರಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ನಿಮ್ಮನೆ ಹಸಿ ಕಸ ನೀವು ಗೊಬ್ಬರ ಮಾಡಿದ್ಮೇಲೆ ಗಿಡ ಬೆಳೀರಿ. ಗಿಡ ಅಂದರೆ ಬರೀ ನೀವು ಲಾನ್ ಇರಬೇಕು, ಒಂದೆರಡು ಫ್ಲವರಿಂಗ್ ಪ್ಲ್ಯಾಂಟ್ ಅಂತಲ್ಲ. ಸೊ ಫ್ಲವರಿಂಗ್ ಪ್ಲ್ಯಾಂಟ್ ಇಟ್ಕೊಳ್ಳಿ, ನೀವು ಲಾನ್ ಮಾಡ್ಕೊಳ್ಳಿ. ಜೊತೆಗೆ ಏನು ಅಂದರೆ 1-2 ವೆಜಿಟೇಬಲ್ ಪ್ಲ್ಯಾಂಟ್ಸ್ ಬೆಳೀರಿ, 1-2 ಮೆಡಿಸಿನಲ್ ಪ್ಲ್ಯಾಂಟ್ಸ್ ಬೆಳೀರಿ. ಅದಕ್ಕಿಂತ ಬಹುಮುಖ್ಯವಾಗಿ ವೆಜಿಟೇಬಲ್ಸ್ ಬೆಳೀರಿ. 1-2 ಸುಮ್ಮನೆ ಮಕ್ಕಳು, ಚಿಕ್ಕ ಮಕ್ಕಳಿದ್ರಂತೂ ಈಗ ತರಕಾರಿ ಎಲ್ಲಿಂದ ಬರುತ್ತೆ ಅಂದರೆ ಅವರು ರಿಲಯನ್ಸ್ ಮಾರ್ಟಿಂದ ಬರುತ್ತೆ, ಇಲ್ಲ ಮಾರ್ಕೆಟಿಂದ ಬರುತ್ತೆ ಅನ್ನೋ ಒಂದು ಜ್ಞಾನ ಇದೆ. ಸೊ ಒಂದು ತರಕಾರಿ ಅಟ್ಲೀಸ್ಟ್ ಒಂದು ಸಾಂಬಾರ್ ಸೊಪ್ಪು ಬೆಳೆಯೋ ಅಂಥದ್ದು, ಒಂದು ಕ್ಯಾರೆಟ್ ಬೆಳಿಬೋದು, ಟೊಮೆಟೊ ಬೆಳಿಬೋದು. 1-2 ಸಾಧ್ಯವಾದರೆ, ಈಗ ನಮ್ಮ ಸ್ನೇಹಿತರಿದೆ ಡಾಕ್ಟರ್ ಮಂಜುನಾಥ್ ಅಂತ, ಅವರು PHCನಲ್ಲಿ ಡಾಕ್ಟ್ರು, ಅವರಿಂದ ಸ್ಫೂರ್ತಿ ಪಡ್ಕೊಂಡಿದ್ದೆ ನಾನು. ಅವ್ರ ಮನೆಯಲ್ಲಿ ಟೆರೆಸಲ್ಲಿ ಸುಮಾರು ತರಕಾರಿ ಬೆಳೀತಾರೆ. ಅವ್ರ ಮನೆಗೆ ಹೋದಾಗೆಲ್ಲ ತರಕಾರಿ ಕೊಡ್ತಾರೆ. ಹಂಗಂತ ನಾನು ಕೋವಿಡ್ ಟೈಮಲ್ಲಿ ತುಂಬ ತರಕಾರಿ ಬೆಳೆದ್ವಿ, ಬಟ್ ಈಗ ನಮಗೂ ಟೈಮ್ ಇಲ್ಲ. ಬಟ್ ಈಗ ನಮ್ಮ ಸಂಸ್ಥೆ ಮೂಲಕ ಈಗ ನಮ್ಮ ನರ್ಸರಿನಲ್ಲಿ ನಾವು ತರಕಾರಿ ಬೆಳಿತೀವಿ. ನಮ್ಮ ಮನೆಯಲ್ಲೂ ಕೂಡ ನಮ್ಮ ಸಂಸ್ಥೆಯ ವರ್ಕರ್ಸ್ ಇರೋದ್ರಿಂದ ಸೊ ನಮ್ಮಲ್ಲಿ ಸುಮಾರು ಈಗ ಪಾಲಕ್ ಸೊಪ್ಪಿಂದ ಹಿಡಿದು ಪಾಲಕ್ ಸೊಪ್ಪು, ಸಾಂಬಾರ್ ಸೊಪ್ಪು, ಕ್ಯಾರೆಟು, ಆಮೇಲೆ ಮುಳುಗಾಯಿ, ಹಾಗಲಕಾಯಿ, ಮತ್ತು ಇದು ಬೀಟ್ರೋಟು, ಈ ಥರ ಮತ್ತು ಇದು ಅಲಸಂದೆಕಾಯಿ ಅಂತ ಆ ಥರ ಸುಮಾರು ತರಕಾರಿಗಳನ್ನ ಬೆಳೀತಾ ಇದ್ದೀವಿ ನಾವು. ಸೊ ಅದೊಂದು ನೋಡೋದು ಖುಷಿ ಕೊಡುತ್ತೆ, ಮತ್ತೆ ಪ್ಯೂರೆಸ್ಟ್ ವೆಜಿಟೇಬಲ್ ನಿಮಗೆ ಸಿಗ್ತದೆ. ಹೌದು, ಯಾಕೆಂದ್ರೆ ಇವಾಗ ನಾವು ಹೇಳ್ತಾರೆ ಇವಾಗೆಲ್ಲ ಕಾಯಿಲೆಗಳು ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ನಾವು ತಿನ್ನುವಂತಹ ಫುಡ್ ಕೂಡ ಕೆಮಿಕಲ್ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಜನಗಳಿಗೆ ಇವಾಗ ಫುಡ್ ನಾವು ಕೊಡ್ತಾ ಇದ್ದೀವಿ, ಜನಗಳಿಗೆ ಅದನ್ನ ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಅನ್ನೋಂತಹ ಭಾವನೆ ಇಲ್ಲ. ಒಟ್ಟಿನಲ್ಲಿ ನಮಗೇನು ನಮ್ಮ ಇದು ಸೇಲ್ ಆಗ್ಬೇಕು ಅಷ್ಟೇ. ಅದು ಸೇಲ್ ಆಗಬೇಕು ಅಂತ ಹೇಳಿದ್ರೆ ಬೇಗ ತರಕಾರಿ ಬರಬೇಕು ಅಂದ್ರೆ ಏನ್ ಮಾಡಬೇಕು, ಎಲ್ಲ ನಾನು ಮಾಡ್ತೀನಿ, ಕೆಮಿಕಲ್ ಹಾಕ್ತೀನಿ, ಎಲ್ಲ ಹಾಕ್ತೀನಿ, ಒಟ್ಟಿನಲ್ಲಿ ಅದನ್ನ ಮಾರಿದಾಗ ನನಗೆ ಒಂದು ಒಳ್ಳೆ ಬೆಲೆ ಸಿಗ್ಬೇಕು ಅಷ್ಟೊಂದು ಮಾತ್ರ ಯೋಚನೆ ಮಾಡ್ತಾರೋ ಹೊರತು ಈಗೆಲ್ಲ ಇವಾಗ ಸ್ವಲ್ಪ ಜನಗಳಿಗೂ ಅರ್ಥ ಆಗ್ತಾ ಇದೆ. ಕೆಲವರೆಲ್ಲ ಈಗ ಸಾವಯವ ಕೃಷಿ ಆಗಿರ್ಬೋದು, ಜಮೀನಿದ್ದವರು ಇಲ್ಲ ಮನೆ ಮೇಲೆ ಹೇಳ್ದಾಗಿ ಕೆಲವರೆಲ್ಲ ಇವಾಗ ಟೆರೆಸ್ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಹಾಗೆ ಮನೆ ಪಕ್ಕ ಏನಾದ್ರು ಜಾಗ ಇದ್ರೆ ಅಲ್ಲೇ ಬೆಳೆಯುವಂಥದ್ದು, ಫ್ರೆಶ್ ಆಗಿ ಬೆಳ್ಕೊಂಡು ತಿನ್ನುವಂಥದ್ದು ಸ್ವಲ್ಪ ಈಗಲೂ. ಬಟ್ ಏನು ಅಂತ ಹೇಳಿದ್ರೆ ಅದೇ ಜನ ಬ್ಯುಸಿ ಲೈಫ್ ಇರೋದ್ರಿಂದ ಕೆಲವ್ರಿಗೆ ಅದು ಆಗೋದೂ ಇಲ್ಲ, ಜಾಗ ಇರೋದಿಲ್ಲ. ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರಿಗೆ ಮಾಡುವಂತಹ ಒಂದು ಶಕ್ತಿ ಇರೋದಿಲ್ಲ, ಜಾಗ ಇರೋದಿಲ್ಲ, ಆ ಥರ. ಸೊ ಹಾಗಾಗಿ ಈಗ ನಾವು ತಿನ್ನುವಂತಹ ಫುಡ್ಡು ಕೂಡ ಕೆಮಿಕಲ್ ಆಗಿರೋದ್ರಿಂದ ನೋಡಿ, ನಮ್ಮ ಮನೆಯಲ್ಲೇ ಬರುವಂತಹ ಗೊಬ್ಬರನ್ನ ಹಾಕೊಂಡು ನಾವೇ ಬೆಳ್ಕೊಂಡು ನಾವೇ ಫ್ರೆಶ್ ಆಗಿ ತಿನ್ನುವಂತಹ ಇದು ಕೂಡ ನಮ್ಗೆ ಇಲ್ಲ ಇವಾಗ. ಪೇಷನ್ಸು ಇಲ್ಲ, ಟೈಮು ಇಲ್ಲ, ಆ ತರ ಆಗೋಗ್ಬಿಟ್ಟಿದೆ. ಫುಲ್ ಬ್ಯುಸಿ ಲೈಫ್ ಆಗೋಗ್ಬಿಟ್ಟಿದೆ. ಸೊ ಹೀಗಿರುವಾಗ ಸರ್ ನೀವು ಹೇಳಿದ್ರಿ ಇವಾಗ ನೀವು ಈಗ ಬೆಳೀತಾ ಇದ್ದೀರಾ ಅಂತ, ನೀವು ಬೇರೆಯವ್ರಿಗೂ ಕೂಡ ಅದನ್ನ ಸೇಲ್ ಮಾಡೋದಕ್ಕೆ ಬೆಳೀತಾ ಇದ್ದೀರಾ, ತಗೋಬೋದಾ ಅಥವಾ ಅದನ್ನ ಒಂದು ವರ್ಕಿಂಗ್ ಮಾಡೆಲ್ ಟ್ರೈ ಮಾಡೋಣ ಅಂತ ಇದೀವಿ. ಈಗ ನಾವೇನು ಹೇಳ್ತೀವಿ ಅಂದರೆ, ಈಗ ನಾವು ನರ್ಸರಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಮ್ಮಲ್ಲೇ ಈಗ ಸ್ಟಾಫ್ ಇದ್ದಾರೆ, ಬಟ್ ಲೇಬರ್ ಸಮಸ್ಯೆ ಇದೆ. ಮುಂಚೆ ತುಂಬ ಒಂದು 3-4 ಜನ ಲೇಬರ್ಸ್ ಇದ್ರು. ನಾವು ಗಾರ್ಡನ್ ಮೇಂಟೆನೆನ್ಸ್ ಮಾಡ್ಕೊಡ್ತಿದ್ವಿ, ಮತ್ತು ಬೆಡ್ ಮನೆಗೆ ಹೋಗಿ ಅವ್ರಿಗೆ ವೆಜಿಟೇಬಲ್ ಬೆಡ್ ಪ್ರಿಪ್ರೇಷನ್ನು, ಮತ್ತು ಡೈಲಿ ನೀರು ಹಾಕೋದಕ್ಕೂ ಕಳಿಸ್ತಾ ಇದ್ವಿ ನಾವು. ಬಟ್ ಈಗ ನಾನು ಅದೇ ಲೇಬರ್ಸ್ ಹುಡುಕ್ತಾ ಇದ್ದೀನಿ, ಈಗ ಸಿಗ್ತಾ ಇಲ್ಲ.
ಕೆಲಸ ಮಾಡೋವಂಥ ಜನಗಳೇ ಸಿಕ್ಕದ್ ಕಷ್ಟ ಆಗ್ಬಿಟ್ಟಿದೆ. ಬಟ್ ಅದೊಂದು ಮಾಡೆಲ್ ಟ್ರೈ ಮಾಡಿದ್ದೀವಿ, ಅದು ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಿಂದ ಗಾರ್ಡನ್ ಮೇಂಟೆನೆನ್ಸ್ ಮಾಡ್ಕೊಡ್ತೀವಿ. ಗಾರ್ಡನ್ ಮೇಂಟೆನೆನ್ಸ್ ಜೊತೆ ಅದೇ ಈಗ ನಿಮ್ಗೆ ಟೈಮ್ ಇಲ್ಲ ಅಂದವರಿಗೆ ಪ್ರಿಪೇರ್ ಮಾಡ್ಕೊಡೋ ಅಂಥದ್ದು, ಬೆಡ್ ಪ್ರಿಪೇರ್ ಮಾಡ್ಕೊಡೋದು, ಕಳೆ ತೆಗಿಯೋ ಅಂಥದ್ದು. ಸೊ ಅವ್ರ ಮನೆಯಲ್ಲೇ ಅವ್ರು ಬೆಳೀಬೇಕು ಅನ್ನೋದು ಒಂದು. ನೆಕ್ಸ್ಟ್ ಇನ್ನೊಂದು ಯೋಚನೆ ನನಗಿದೆ, ಮುಂದಿನ ದಿನಗಳಲ್ಲಿ ನಾವು ಈಗ ನನ್ನ ಕಸಿನ್ ತುಂಬ ಅವ್ನ ಮನೆಯಲ್ಲಿ ತುಂಬ ಬೆಂಗಳೂರಲ್ಲಿ ಚೆನ್ನಾಗಿ ಬೆಳೆದಿದ್ದಾನೆ, ನಾಲೆಡ್ಜ್ ಇದೆ ಅವನಿಗೆ, ತೋಟ ಎಲ್ಲ ಇದೆ ಇಲ್ಲಿ. ಸೊ ನಾವು ಇಲ್ಲೊಂದು ಜಾಗದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಿದ್ದೀವಿ. ಒಂದು ಪಾಕೆಟ್ ಇದರಲ್ಲಿ ಒಂದು 60-40 ಸೈಟ್ 2 ಕ್ಲಬ್ ಮಾಡಿ ಅಲ್ಲಿ ಒಂದು ತರಕಾರಿ ಬೆಳೆಯೋ ಅಂಥದ್ದು. ಇನ್ನು ಪಾಳ್ಯದಲ್ಲಿ ನನ್ನ ಸ್ನೇಹಿತರೊಬ್ಬರು ಮಾಡಿದ್ದಾರೆ, ಅವನು ಒಂದು ಪ್ಲಾಂಟೇಶನ್ನೇ ಮಾಡಿದ್ದಾನೆ. ಸೊ ಈ ಥರ ನಮಗೆ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ನಮಗೆ ನಿಜವಲ್ಲೂ ಟ್ರಸ್ಟ್ ಇರೋ ಅಂಥದ್ದು. ಈಗ ಸಾವಯವ ಅಂತ ಮೋಸ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ನನಗೇನಂದರೆ ಜನಗಳ ನಂಬಿಕೆ ಕಳ್ಕೊಬಾರ್ದು ಅಂತ. ಸೊ ಹಂಗಾಗಿ ಪ್ರಯತ್ನ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ಥರ ತರಕಾರಿ ಅಂದರೆ ನಾವು ಹೇಳ್ತೀವಿ ಕೆಮಿಕಲ್ ಫ್ರೀ ಅಂತಲೂ ಹೇಳೋಕ್ಕಾಗಲ್ಲ, ಕೆಮಿಕಲ್ ಕಡಿಮೆ ಇರೋ ಅಂಥದ್ದು ಹೇಳ್ಬೋದು. ಫುಲ್ಲು ಸಾವಯವ ಅಂತ ಅಂದರೆ ಕೆಲವು ಸಲ ಬೆಳೆ ಬರೋದೇ ಇಲ್ಲ. ಸೊ ನಾವು ಎಷ್ಟು ಕೆಮಿಕಲ್ ಹಾಕಿದ್ದೀವಿ, ಇಲ್ಲ 0 ಕೆಮಿಕಲ್ ಇದೆ 0 ಕೆಮಿಕಲ್ಲೇ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಸೊ ಜನಗಳಿಗೆ ಇರೋದನ್ನು ನಾವು ನಿಜ ಹೇಳಿ ಮಾರೋಣ ಅಂತ. ಆ ಥರ ಈಗ ಆಲ್ರೆಡಿ ಇನ್ನೊಂದು ಗಂಡಸಿನಲ್ಲಿ ಒಬ್ಬರು ಹುಡುಗ ಇದ್ದಾನೆ, ರೈತ. ಅವನಿಗೆ ಮೊನ್ನೆ ಒಂದು ಎಂಥದ್ದು ಹಣ್ಣು ಹೇಳಿದ್ದಾನೆ, ಹೆಸರು ಮರ್ತೋಯ್ತದು. ಸೊ ಹಣ್ಣುಗಳು ಬೆಳೆದಿದ್ದೀನಿ ಅಂತ ನನಗೆ ಕಳಿಸಿದ್ದ. ಸೊ ಅದನ್ನು ನೆಕ್ಸ್ಟ್ ನಾನು ಈ ಥರ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಅಂತ. ಸೊ ಯಾರೇ ಬೆಳೆದಿದ್ರು ನಾವು ಅದನ್ನು ಗುರುತಿಸಿ ಆ ಥರ ಅವರು ನಿಜವಾಗ್ಲೂ ಅದು ಅವ್ರು ಒಳ್ಳೆ ಬೆಳೆ ಅವ್ರಿಗೂ ಕೊಟ್ಟರೆ ಒಳ್ಳೆ ಒಂದು ಪ್ರಾಡಕ್ಟ್ಗೆ ನಾವು ಕೂಡ ಅದಕ್ಕೆ ತಕ್ಕಂತಹ ಒಂದು ಬೆಲೆಯನ್ನು ಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ. ಮತ್ತೆ ನಾನು ಮಾಡಬೇಕು, ಇನ್ನೂ ಹೆಚ್ಚಿನಾಗಿ ಮಾಡಬೇಕು ಅಂತ ಪ್ರೋತ್ಸಾಹ ಸಿಗುತ್ತೆ. ಸೊ ಅವ್ರಿಗೆ ಒಂದು ಅಷ್ಟೆಲ್ಲ ಬೆಳೆದು ಮಾಡಿ ಬೆಲೆ ಸಿಗಲಿಲ್ಲ ಅಂದರೆ ಮತ್ತೆ ಮಾಡಬೇಕು ಅನ್ನೋಂಥ ಉತ್ಸಾಹನೇ ಹೋಗುತ್ತೆ. ಸೊ ಅಂತಹ ಒಂದು ಆ ಥರ ಒಂದು ಬೆಳೆಯುವಂಥವ್ರಿಗೆ ನೀವು ಪ್ರೋತ್ಸಾಹನ ಕೊಡಬೇಕು ಅಂತ ಇದೆ. ಪ್ರೋತ್ಸಾಹ ಮತ್ತೆ ನಮ್ಮದೇ ಒಂದು ಮಾಡಬೇಕು ಫಾರ್ಮ್ ಥರ ಅಂತ ಪ್ರಯತ್ನ ನಡೀತಾ ಇದೆ. ಓಕೆ, ಈಗ ನರ್ಸರಿನ ಕೂಡ ಬೇಕಾದವರು ಗಿಡಗಳನ್ನು ನೀವು ಕೂಡ ಇದರಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೆ ಸರ್, ಈಗ ನೀವು ಇದನ್ನೆಲ್ಲ ನೋಡಿ ನಿಮಗೆ ಸಾಕಷ್ಟು, ನಾನು ಹೇಳಿದೆ ಆಗ್ಲೇ, ಸಾಕಷ್ಟು ಪ್ರಶಸ್ತಿಗಳು ನಿಮಗೆ ಬಂದಿದೆ. ಹಾಗೆ ಇದನ್ನೆಲ್ಲ ನೋಡಿ DC ಅವರು ಕೂಡ ನಿಮಗೆ ಇದು ಮಾಡಿದ್ದಾರೆ. ಹಾಗೆ ನೀವು ಅವರ ಅಡಿಯಲ್ಲೂ ಕೂಡ ಇವಾಗ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಕೆಲಸ. ಏನು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ಅದೇ ಈಗ ಸಂಸ್ಥೆ ಶುರು ಆದಾಗಲಿಂದ ನನಗೆ ಪ್ರೊಫೆಸರ್ ಕಂಪ್ಲೀಟ್ ಫುಲ್ ಟೈಮ್ ಪ್ರೊಫೆಸರ್ ಆಗಿರಬೇಕು ಅನ್ನೋದು ಯಾವತ್ತೂ ಇರಲಿಲ್ಲ. ಆಮೇಲೆ ಏನೋ ಕೆಲವು ವಿಚಾರಗಳಿಂದ ಇನ್ನೊಂದು 2 ವರ್ಷ ಬಿಟ್ಟು ನಾನು ಕಾಲೇಜ್ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದೋ ಒಂದು ವಿಚಾರಕ್ಕೆ ನನಗಿಲ್ಲ ತಕ್ಷಣ ಬಿಡಬೇಕು ಅಂತ ಅನ್ನಿಸ್ತು. ಲಾಸ್ಟ್ ಇಯರ್ ನಾನು ಕಾಲೇಜಿಗೆ ನನ್ನ ಫುಲ್ ಟೈಮ್ ರೀತಿಗೆ ರಿಸೈನ್ ಮಾಡಿ ನಂತರ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಈಗ ನೌಕೀಸ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗ್ತೀನಿ ನಾನು. ಆಲ್ ಓವರ್ ಸ್ಟೇಟ್ ಏನಾಗಿದೆ ಅಂದರೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಸೊ ಅದರಲ್ಲಿ ಎಸ್ಪೆಷಲಿ ಮೈ ವೇಸ್ಟ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ನನ್ನ ಕಾಲೇಜು ವೃತ್ತಿ ಏನಿದೆ ಅದು ಒಂಥರ ಪಾಠ ಮಾಡೋದು ಮಾಡ್ತಾನೆ ಇರ್ತೀನಿ ಎಲ್ಲ ಆಡಿಯನ್ಸ್ಗೂ. ನಂದು ಕಂಟಿನ್ಯೂಸ್ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಇರ್ಬೋದು, ಮತ್ತು ಎಲ್ಲ ಸ್ಕೂಲ್ ಮಕ್ಕಳಿರ್ಬೋದು. ಸೊ ನಂದು ಟೀಚಿಂಗ್ ಲೈನು ಅದು ಪಾರ್ಟ್ ಟೈಮ್ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೀ ಆಗಿದ್ದಾಗ ಕಂಪ್ಲೀಟ್ ನಾನು ಇದರಿಂದ ಹೊರಗೆ ಬಂದ ಮೇಲೆ ಏನಾಯಿತು, ನನಗೊಂದು ಅವಕಾಶ ಸಿಕ್ತು. ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಘನತ್ಯಾಜ್ಯ ನಿರ್ವಹಣಾ ತಜ್ಞ ಅಂತ ಒಂದು ಪೋಸ್ಟ್ ಇದೆ, SWM ಎಕ್ಸ್ಪರ್ಟ್ ಅಂತ. ಅದಕ್ಕೆ ನಮ್ಮ ಸ್ನೇಹಿತರು ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಬರುತ್ತೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಅಂತ ಬರುತ್ತೆ. ಅಲ್ಲಿ ಗೌರ್ಮೆಂಟಿಂದ ಸ್ಕೀಮಲ್ಲಿ ಅದು ಸ್ವಚ್ಛ ಭಾರತ ಅಭಿಯಾನ್ SPM 2 ಅಂತ ಬರುತ್ತೆ. ಇದರಲ್ಲಿ ಇದನ್ನು ಒಂದು ರಿಕ್ರೂಟ್ಮೆಂಟ್ ಮಾಡೋ ಅವಕಾಶ ಇತ್ತು. ನನ್ನ ಕೇಳಿದರು. ನಾನು ಅದೇ ನನ್ನ ಒಂದೇ ಕಂಡೀಷನ್ ಅಂದರೆ ನನ್ನನ್ನು ಬಂಧಿಸೋಕೆ ಇಡಬೇಡಿ, ನಾನು ಅಂದರೆ ಇದೇ ವಿಚಾರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಖಂಡಿತ ನನಗೆ ಇದು ಒಂದು ದೊಡ್ಡ ಶಕ್ತಿಯಾಗಿ ಸಿಲ್ಲುತ್ತೆ ಅಂದ್ಬಿಟ್ಟು ಕಳೆದ 1 ವರ್ಷ ಮೇಲಾಯಿತು ನಾನು ಅಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತೀನಿ. ಅಂದರೆ ಫುಲ್ ಟೈಮ್ ಏನಲ್ಲಿ ಇರಲ್ಲ. ಸೊ ಯಾವುದಾದ್ರು ಮೀಟಿಂಗ್ಗಳಿದ್ರೆ ಜೊತೆಗೆ ಇವತ್ತು ಕೂಡ ನಾನು ಒಂದು ಹೊಳೆನರಸೀಪುರ ನಗರಸಭೆಗೆ ಹೋಗಿ ಒಂದು ವಿಸಿಟ್ ಮಾಡಿ, ಅಂದರೆ SWM ಸೈಟ್ ಅಂತ ಬರ್ತವೆ ಪ್ರತಿಯೊಂದು ನಗರಸಭೆಯಲ್ಲಿ ಕಲೆಕ್ಷನ್ ಮೆಕ್ಯಾನಿಸಮಿಂದ ಹಿಡಿದು ಎಂಡ್ ಪಾಯಿಂಟ್ವರೆಗೆ. ಸೊ ನಾನು ಏನು ಪ್ರಾಜೆಕ್ಟ್ ಶುರು ಮಾಡಿದೆ ಅದೇ ಅವಕಾಶ ಗೌರ್ಮೆಂಟ್ ನನಗೆ ತಂದುಕೊಡ್ತು. ಸೊ ಅಲ್ಲಿ ಈಗ ಎಲ್ಲ ಮುನ್ಸಿಪಾಲ್ಟಿಯವ್ರ ಜೊತೆ, ಹಾಸನ ಡಿಸ್ಟಿಕ್ 8 ಮುನ್ಸಿಪಾಲ್ಟಿಯವ್ರ ಜೊತೆ ನನಗೀಗ ನೆಟ್ವರ್ಕ್ ಇದೆ. ನಾನು ಹೋಗ್ತಾ ಇರ್ತೀನಿ, ವಿಸಿಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಒಂದೇ ದಿವಸ ಬದಲಾವಣೆ ಮಾಡೋದಕ್ಕೆ ಹೋಗಿಲ್ಲ, ಸಾಧ್ಯ ಇಲ್ಲ. ಮತ್ತು ಅವರು ನಾನು ಜಾಸ್ತಿ ಬದಲಾವಣೆ ಮಾಡೋಕೆ ಹೋಗ್ತೇನೆ, ನನ್ನನ್ನೇ ಬದಲಾವಣೆ ಮಾಡಿಬಿಡ್ತಾರೆ. ಸೊ 1 ವರ್ಷ ಸಿಸ್ಟಮ್ ಅರ್ಥ ಮಾಡಿಕೊಂಡು ನಿಧಾನವಾಗಿ ಈಗ ನಿನ್ನೆ ತಾನೇ ನಾವು ಈಗ ಒಂದು ದೊಡ್ಡ ಅಚೀವ್ಮೆಂಟ್ ಅಂದರೆ 1 ಟನ್ ಎಲೆಕ್ಟ್ರಾನಿಕ್ ವೇಸ್ಟನ್ನು ಚನ್ನರಾಯಪಟ್ಟಣದಿಂದ ರೀಸೈಕ್ಲಿಂಗ್ ಫೆಸಿಲಿಟಿ ಕಳಿಸಿದ್ವಿ ನಮ್ಮ ಕಂಪ್ನಿ ಮೂಲಕ. ಈಗ ಅದು ಮುನ್ಸಿಪಾಲ್ಟಿ ಜೊತೆ MOU ಮಾಡಿದ್ದೀವಿ. ಮೊನ್ನೆ ಇನ್ನೊಂದು 5 ಟನ್ನು
ಟೆಟ್ರಾ ಪ್ಯಾಕ್, ಈಗ ಡ್ರಿಂಕ್ಸ್ ಎಲ್ಲ ವೈನ್ ಶಾಪ್ಗಳಲ್ಲಿ ಪ್ಯಾಕ್ ಬರುತ್ತೆ, ಅದು ಸುಮ್ಮನೆ ಕೊಳಿತಾ ಇರೋದು. ಸೊ ನಮ್ಮ ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರು ಅವರು ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಸೊ ಅದನ್ನು ಬೇಲ್ ಮಾಡಿಸಿದ್ವಿ. ಚನ್ನಪಟ್ಟಣದವ್ರು ತುಂಬ ಚೆನ್ನಾಗಿ ಮಾಡಿದರು, ಚನ್ನಪಟ್ಟಣ ಮುನ್ಸಿಪಾಲ್ಟಿಯವರು. ಸೊ ಅದನ್ನು ಬೇಲ್ ಮಾಡಿದ್ದನ್ನು ನಾವು ಈಗ ರೀಸೈಕ್ಲಿಂಗ್ ಫೆಸಿಲಿಟಿ ಕಳಿಸಿದ್ದೀವಿ. ಸೊ ನೆಕ್ಸ್ಟ್ ಈವನ್ ಸಣ್ಣ ಪೇಪರ್ ಸಮೇತ ಕರೆಕ್ಟಾಗಿ ಅದನ್ನು ಚಾನಲೈಸ್ ಮಾಡಿದರೆ ಎಲ್ಲನೂ ರೀಸೈಕ್ಲಿಂಗ್ ಕಳಿಸ್ಬೋದು. ಸೊ ಅದಕ್ಕೆ ವರ್ಕ್ ಮಾಡ್ತಾ ಇದೆ ನಮ್ಮ ಸಂಸ್ಥೆ. ಸೊ ಎಲ್ಲ ಮುನ್ಸಿಪಾಲ್ಟಿಗಳು ಜೊತೆ ನಾವು MOU ಮಾಡಿಕೊಂಡು ಅವರಿಗೆ ಎಜುಕೇಟ್ ಮಾಡಿ, ಒಂದು ನಾನು ಆ್ಯಸ್ ಎ ಆಫೀಸರು ಈಗ ಅಲ್ಲಿ SWM ಎಕ್ಸ್ಪರ್ಟ್ ಕನ್ಸಲ್ಟೆಂಟ್ ಆಗುವೆ ನನಗೆ ಅಧಿಕಾರ ಇದೆ. ಸೊ ಅವ್ರ ಜೊತೆ ಅಲ್ಲಿ ಬೆರೆತು ನಾವು ಇದನ್ನು ಸರಿ ಮಾಡೋ ಅಂಥದ್ದು. ಜೊತೆಗೆ ನಮ್ಮ ಸಂಸ್ಥೆ ಮೂಲಕ ಸಪೋರ್ಟ್ ಕೊಡ್ತಾ ಇದ್ದೀನಿ. ಅದು ಹ್ಯಾಂಡ್ ಇನ್ ಹ್ಯಾಂಡ್ ನಡೀತಾ ಇದೆ. ಓಕೆ, ನಮ್ಮ ಹಾಸನದಲ್ಲೂ ನೀವೇ ಹೇಳಿದ್ರಿ ಆಗ್ಲೇ ಹೋಗಿ ನೋಡಿದೆ ನಾನು ಆಕರ್ಷದ ರಾಖಿ ಅಂತ. ಸೊ ಇದರಿಂದನಾದರೂ ಸ್ವಲ್ಪ ಅದು ಕಮ್ಮಿ ಆಗ್ಬೋದಾ ಅನ್ನುವಂಥ ಒಂದು ರೀಸೈಕಲ್ ಮಾಡಿದ್ರೆ, ಯಾಕೆಂದರೆ ಜಾಗನೂ ದೊಡ್ಡದಿದೆ, ಎಲ್ಲ ಇದೆ. ಸೊ ಅದನ್ನು ಇವ್ರೂ ಕೂಡ ಅನುಷ್ಠಾನ ಮಾಡಿ ಅದಕ್ಕೆಲ್ಲ ಮಿಷಿನ್ ಆಗಿರ್ಬೋದು ಎಲ್ಲ ತರಿಸಿ ರೀಸೈಕ್ಲಿಂಗ್ ಪ್ರೋಸೆಸ್ನ ಅಲ್ಲೇ ಶುರು ಮಾಡಿದರೆ ಗೊಬ್ಬರ ಅದರಿಂದನೂ ದುಡ್ಡು ಕೂಡ ಬರುತ್ತೆ. ಗೊಬ್ಬರ ಎಲ್ಲ ಮಾಡಿ ಅವರು ಬೇರೆಯವರಿಗೆ ಸೇಲ್ ಮಾಡಿ, ಯಾಕೆಂದರೆ ಫಾರಿನಲ್ಲೆಲ್ಲ ಈಗ ಮಾಡುವಂಥ ಸಿಸ್ಟಮ್ ಕೂಡ ಅದೇನೆ. ಅದರಿಂದ ಈ ರೀಸೈಕಲ್ ಆಗುವಂತಹ ಒಂದು ಇದನ್ನು ಅಲ್ಲಿಗೆ ಮತ್ತೆ ಗೊಬ್ಬರ ಮಾಡುವಂತಹದನ್ನು ಗೊಬ್ಬರಗಳನ್ನ ಮಾಡಿ ಅದನ್ನು ಸೇಲ್ ಮಾಡೋದ್ರಿಂದ ಅದಕ್ಕೂ ಕೂಡ ಅವರಿಗೆ ಇದು ಬರುತ್ತೆ. ಸೊ ಹಾಗಾಗಿ ಆ ಥರ ಒಂದು ಐಡಿಯಾಗಳು ನಿಮ್ಗೆ ಏನಾದರೂ ಇದೆಯಾ? ನಾನು ಇಲ್ಲಿ ಮಾಡ್ತಾ ಇದ್ದೀವಿ ನೋಡಿ, ಆಲ್ರೆಡಿ ಶುರು ಆಗಿದೆ ವರ್ಕು. ಅದೇ ಈಗ ಘನತ್ಯಾಜ್ಯ ನಿರ್ವಹಣಾ ತಜ್ಞನಾಗಿ ನಾನು ಕನ್ಸಲ್ಟೆಂಟಾಗಿ ಅವರು ಎಲ್ಲ ಮುನ್ಸಿಪಾಲ್ಟಿ ಜೊತೆ ಟಚ್ಚಲ್ಲಿದ್ದೀವಿ. ಈಗ ಫಸ್ಟ್ ಅದೇ ಅಲ್ಲಿಂದನೇ ಶುರು ಆಯ್ತು. ಈಗ ನೋಡಿ, ಎಲೆಕ್ಟ್ರಾನಿಕ್ ವೇಸ್ಟಿಂದ ಹಿಡಿದು ಟೆಟ್ರಾ ಪ್ಯಾಕ್ ಆಗಿ ನೆಕ್ಸ್ಟ್ ಪ್ಲಾಸ್ಟಿಕ್ ಕವರ್ಗಳು. ಈಗ ಏನಾಗಿದೆ ನೀವು ಅಬ್ಸರ್ವ್ ಮಾಡಿದರೆ, ಪ್ಲಾಸ್ಟಿಕ್ ಬಾಟಲ್ಗಳು ನೀವು ರೋಡಲ್ಲಿ ಹೆಸರು ಕಸ ಯಾರು ಹಾಕೊಂಡು ಹೋಗ್ತಾರೆ, ಅದೇ ಒಂದು ಪ್ಲಾಸ್ಟಿಕ್ ಕವರ್ ಎಸೆದ್ರೆ ಯಾರು ಮುಟ್ಟಲ್ಲ, ಯಾಕಂದರೆ ಕವರಿಗೆ ವ್ಯಾಲ್ಯೂ ಇಲ್ಲ. ಅದು ಸರ್ಕಾರದ ಮಟ್ಟದಲ್ಲೂ ಗಮನಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಇಲ್ಲ ಪ್ರಧಾನಮಂತ್ರಿ ಕಚೇರಿಗೂ ನಂದು ಆಕಾಶವಾಣಿಯವ್ರ ಮೂಲಕ ಮನ್ ಕಿ ಬಾತಲ್ಲಿ ನನ್ನನ್ನು ಒಂದು ಗೆಸ್ಟಾಗಿ ಕರೆದಿದ್ರು ಮನ್ ಕಿ ಬಾತಿಗೆ. ಅವತ್ತು ನಂದು PMO ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ ನಮ್ಮ ಕಂಪ್ನಿ ನೇಮು. ಬಟ್ ಪ್ರಧಾನಮಂತ್ರಿಯಿಂದ ಯಾವಾಗ ಕರೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ, ಒಂದು ಅವಕಾಶಕ್ಕೂ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಬರಲಿ, ಯಾಕೆಂದರೆ ನಿಮ್ಮಂತಹ ಒಂದು ಚಿಂತನೆ ಉಳ್ಳವರ ಒಂದು ಇದರಿಂದ, ಏಕೆಂದರೆ ನಮ್ಮ ಹಾಸನನು ಕೂಡ ಸ್ವಲ್ಪ ಇಂಪ್ರೂವ್ ಆಗಲಿ, ಕ್ಲೀನ್. ಯಾಕೆಂದರೆ ಕ್ಲೀನ್ ಸಿಟಿ ಅಂತ ಕರೆಸ್ಕೊಂಡ್ರೆ ಸಾಲದು, ಬಟ್ ಅದನ್ನು ಕ್ಲೀನ್ ಆಗಿರೋದನ್ನ ಪ್ರತಿಯೊಬ್ಬರು ನಾವು ಕೂಡ ನೋಡಬೇಕು. ನಾವೇ ನೋಡ್ತಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಕ್ಲೀನ್ ಸಿಟಿ ಅಂತ ಕರೆಸ್ಕೊಂಡ್ರು ಪ್ರಯೋಜನ ಇಲ್ಲ ಅಲ್ವಾ? ಸೊ ಆದಷ್ಟು ಬೇಗ ಅದು ಸಾಕಾರ ಆಗಲಿ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ನಿಮ್ಮ ಸಾಕಷ್ಟು ಇವಾಗ ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಮುಂದಿನ ಕೂಡ ಸಾಕಷ್ಟು ಕೆಲಸಗಳು ಮಾಡಬೇಕು ಅಂತಿದ್ದೀರಾ. ಅದಕ್ಕೆ ತಕ್ಕನಂತಹ ಪ್ರೋತ್ಸಾಹ ಬೇರೆಯವರಿಂದನೂ ನಿಮಗೆ ಸಿಗಲಿ. ಏಕೆಂದರೆ ಒಬ್ಬರೇ ಖಂಡಿತವಾಗ್ಲೂ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜನಗಳು ಕೈಗೂಡಿಸ್ಬೇಕು, ಸರ್ಕಾರ ಕೈಗೂಡಿಸ್ಬೇಕು. ಆಗ ಮಾತ್ರ ನೀವು ಕೂಡ ನಿಮ್ಮ ಚಿಂತನೆಯನ್ನು ಬೇರೆಯವ್ರಿಗೆ ಹೇಳೋದಕ್ಕೆ ಸಾಧ್ಯ, ಅದನ್ನು ಅವರು ಅನುಷ್ಠಾನ ಮಾಡೋದಕ್ಕೆ ಅವ್ರು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಸೊ ಈಗ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಈ ಒಂದು ಸಿಸ್ಟಮ್ ಬಗ್ಗೆ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಅರಿವನ್ನು ಜನರಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಕಂಪ್ನಿಯ ಘೋಷಣೆ, ನಮ್ಮ ಸಂಸ್ಥೆಯ ಘೋಷಣೆ ಅಂದರೆ ನನ್ನ ಕಸ ನನ್ನ ಜವಾಬ್ದಾರಿ, ಚೇಂಜ್ ಮಾಡಿ ನನ್ನ ಕಸ ನನ್ನದೇ ಹೊಣೆ ಅಂತ ಹೇಳಿದ್ದೀವಿ. ಹೊಣೆ ಹೊತ್ಕೊಂಡಾಗ ಆಬ್ವಿಯಸ್ಲಿ ನಿಮಗೆ ಸಿಸ್ಟಮ್ ಬೇಕಾಗುತ್ತೆ. ಏನು ವ್ಯವಸ್ಥೆ ಇದೆ, ಇನ್ನೊಂದು ಕಂಪ್ಲೇಂಟ್ ಇದೆ, ನಾವು ಸೆಪ್ರೇಟ್ ಮಾಡಿರ್ತೀವಿ, ಹಸಿ ಕಸ ಒಣ ಕಸ ಒಟ್ಟಿಗೆ ತುಂಬ್ಕೊಂಡು ಹೋಗ್ತಾರೆ. ಸೊ ಸಮಸ್ಯೆಗಳಿದೆ ಅಲ್ಲಿ. ಮುನ್ಸಿಪಾಲ್ಟಿ ಅರ್ಧ ಕೆಲಸ ಚೆನ್ನಾಗಿ ಆಗ್ತಾ ಇದೆ, ಬಟ್ ಫೆಸಿಲಿಟೀಸ್ ಇನ್ನೂ ಅವ್ರಿಗೂ ಕೊರತೆ ಇದೆ. ಈಗ ನಮ್ಮ ಹಾಸನ ಮುನ್ಸಿಪಾಲ್ಟಿನೇ ತೊಗೊಂಡ್ರೆ 120 ಜನ ಎಂಪ್ಲಾಯೀಸ್ ಇದ್ದಾರೆ, ಬಟ್ ಬೇಕಾಗಿರೋದು 340 ಜನ. ಸೊ ಮತ್ತು ವೆಹಿಕಲ್ಗಳು ಅಷ್ಟೇ 30 ಈಗ ಮತ್ತೊಂದು 15 ಬರ್ತಾ ಇದೆ, 50 ವೆಹಿಕಲ್ಗಳಿದೆ, ಇನ್ನೂ ಜಾಸ್ತಿ ಬೇಕಾಗುತ್ತೆ. ಸೊ ಅಲ್ಲಿ ಸ್ಟ್ರೀಮ್ಲೈನ್ ಮಾಡೋ ಪ್ರಯತ್ನ ಕೂಡ ನಡೀತಾ ಇದೆ ನಾವು ನನ್ನ ಆ್ಯಸ್ ಎ ಕನ್ಸಲ್ಟೆಂಟು. ಜೊತೆಗೆ ನಮ್ಮ ಸಂಸ್ಥೆ ನಾವೀಗ ಏನು ಹೇಳ್ತಾ ಇದ್ದೀವಿ ಅಂದರೆ, ನಿಮಗೆ ಈಗ ಕಸ ಏನು ಮಾಡೋದು ಅಂತ, ಈಗ ಹಸಿ ಕಸ ಸಾಧ್ಯವಾದಷ್ಟು ನಿಮ್ಮನೆಯಲ್ಲೇ ಗೊಬ್ಬರ ಮಾಡಿ. ಅವಕಾಶ ಇರೋ ಅಂಥವ್ರು, ಆರ್ಥಿಕವಾಗಿ ಸ್ಟ್ರಾಂಗ್ ಇರೋ ಅಂಥವ್ರು, ಸೊ ನಮ್ಮ ಕನ್ಸಲ್ಟ್ ಮಾಡಿ, ನಮ್ಮ ಸಂಸ್ಥೆ ಕನ್ಸಲ್ಟ್ ಮಾಡಿ, ಸೊ ನೀವು ಹಸಿ ಕಸ ಗೊಬ್ಬರ ಮಾಡೋದಕ್ಕೆ ನಾವು ಬೇರೆ ಬೇರೆ ಥರ ನಮ್ಮ ಹತ್ರ ಕಂಪೋಸ್ಟಿಂಗ್ ಯೂನಿಟ್ಸ್ ಇದೆ, ಅದನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವು ನೀರು ಹೊರಗೆ ಬರುತ್ತೆ, ಹುಳ ಬರುತ್ತೆ ಅಂತೆಲ್ಲ ಸಮಸ್ಯೆ ಇತ್ತು, ಅದನ್ನು ರೀಡಿಸೈನ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಬೇರೆ ಮಾಡೆಲ್ ಇದೆ. ಇನ್ನೊಂದು ಕಡಿಮೆ ಇದರಲ್ಲೇ ಹೈಯರ್ ಮಾಡೆಲಲ್ಲಿ ಆ ಥರ ಸಮಸ್ಯೆ ಬರಲ್ಲ. ಲೋವರ್ಸ್ ನಮ್ಮದು ಇನ್ನೊಂದು ಕಾಸ್ಟ್ ಎಫೆಕ್ಟಿವ್ ಮಾಡೆಲಲ್ಲಿ ನೀರು ಸೋರುತ್ತೆ ಅಂತೆಲ್ಲ ಇತ್ತು. ಸೊ ಅದನ್ನು ರೀಡಿಫೈನ್ ಮಾಡಿ ಜನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಜೊತೆಗೆ ಈಗ ಓಪನ್ ಆಗಿ ನಾವೇನು ಹೇಳಿದ್ದೀವಿ ಅಂದರೆ, ನಮ್ಮ ನರ್ಸರಿಗೆ ಇಲ್ಲ ನೀವು ಮನೆಯಲ್ಲಿ ನಿಮ್ಮ ಇದು ಒಣ ಕಸ, ರೀಸೈಕ್ಲಬಲ್ ವೇಸ್ಟ್, ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು, ಪ್ಲಾಸ್ಟಿಕ್ಕು ಎಲ್ಲ ತುಂಬ ಜಾಸ್ತಿ, ಬಟ್ಟೆಗಳು ಎಲ್ಲ ಇದ್ದರೆ ನೀವು ಇಲ್ಲಿಗೆ ತಂದುಕೊಡ್ಬೋದು. ತಂದುಕೊಟ್ಟು ಒಂದು 10% ಡಿಸ್ಕೌಂಟು ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು. ನೀವು ಯಾವುದೇ ಕ್ಲೀನ್ ಡ್ರೈ ವೇಸ್ಟನ್ನು ಇಲ್ಲಿ ನಮ್ಮ ಸಂಸ್ಥೆಗೆ ತಂದುಕೊಟ್ರೆ, ನೀವು ಇಲ್ಲಿ ಕ್ಲೀನಿಂಗ್ ಸಂಸ್ಥೆ ತಂದುಕೊಟ್ರೆ, ನಮ್ಮಲ್ಲಿರೋ ಪ್ರಾಡಕ್ಟು ಅಂದರೆ ನಮ್ಮಲ್ಲಿ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇದೆ, ಕಂಪೋಸ್ಟಿಂಗ್ ಯೂನಿಟ್ಸ್ ಇದೆ, ಮತ್ತು ಎಲ್ಲ ಥರ ಗಿಡಗಳಿದೆ. ಸೊ ಅದರಲ್ಲಿ ಡಿಸ್ಕೌಂಟ್ ಕೊಟ್ಟು ನೀವು ತಗೊಂಡೋಗ್ಬೋದು ಅಂತ, ಅದೊಂದು ಅವ್ರಿಗೆ ಪ್ರೇರಣೆ. ಜೊತೆಗೆ ತುಂಬ ಈಗ ವ್ಯವಸ್ಥೆ, ಈಗ ಸರ್ ಮನೇಲಿ ತುಂಬ ಇದೆ ನಮ್ಮ ಹತ್ರ, ನಮಗೆ ತಂದುಕೊಡೋಕ್ಕಾಗಲ್ಲ ಅಂದರೆ ನಮ್ಮದೇ ಎಲೆಕ್ಟ್ರಿಕ್ ಆಟೋ ಇದೆ. ಸೊ ಆಟೋ ಕೂಡ ಕಳಿಸ್ತೀವಿ ನಾವು. ಈಗ ಒಂದು 3-4 ಚೀಲ ಕಸ
ಕಸ ಅನ್ನೋಕ್ಕಿಂತ ಅದು ರೀಸೈಕ್ಲಬಲ್ ಅಂತ ಸೆಪ್ರೇಟ್ ಮಾಡಿರೋ ಅಂತ ಇದ್ದರೆ ಸೊ ಆ ವ್ಯವಸ್ಥೆ ಕೊಡ್ತೀವಿ. ಅದ್ರ ಜೊತೆ ಮುನ್ಸಿಪಾಲ್ಟಿ ಕೂಡ ಕರೆಕ್ಷನ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಸೊ ಮುನ್ಸಿಪಾಲ್ಟಿಯವ್ರು ಸೆಗ್ರಿಗೇಟ್ ಮಾಡೋವಂಥ ಕಸ ಕೂಡ ನಮ್ಮ ಸಂಸ್ಥೆ ತಗೊಳುತ್ತೆ. ಅದನ್ನು ತೆಗೆದು ಬೆಂಗಳೂರಿಗೆ ಕಳಿಸೋಂಗೆ ಮುನ್ಸಿಪಾಲ್ಟಿ ಜೊತೆ ನಾವು ವ್ಯವಸ್ಥೆನ ಕಲ್ಪಿಸ್ತಾ ಇದ್ದೀವಿ. ಸೊ ಎಲ್ಲ ರೀತಿಯಿಂದನೂ ನಮ್ಮ ಸಂಸ್ಥೆ ಮತ್ತು ಸರ್ಕಾರದ ಜೊತೆ ಸೇರಿ ನಾವು ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು ಅಂತ ಇದೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಜನಗಳು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದರೆ, ನೀವು ಮನಸ್ಸು ಮಾಡಿ ನಿಮಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅದಕ್ಕೆ ಸೊಲ್ಯೂಷನ್ ಕೊಡೋ ಜವಾಬ್ದಾರಿ ನಮ್ಮದು. ಸೊ ಪ್ರತಿಯೊಂದು ಪರಿಸರ ವಿಚಾರವಾಗಿ ಅಂದರೆ ಇನ್ನೊಂದು ನಾನು ಪಾಯಿಂಟ್ ಹೇಳಲಿಲ್ಲ, ನಾವು ಗ್ರೀನ್ ಆಡಿಟ್ ಅಂತ ಮಾಡ್ತೀವಿ ಮೇಡಮ್. ಈಗ ನಾನು ಲೀಡ್ ಆಡಿಟರ್ ಆಗಿದ್ದೀನಿ. ನೇಚರ್ ಸೈನ್ಸ್ ಫೌಂಡೇಶನ್ ಅಂತ ಒಂದು ಆಡಿಟಿಂಗ್ NGO ಇದೆ ಕೊಯಮತ್ತೂರು, ಅದರದ್ದು ರೀಜನಲ್ ಡೈರೆಕ್ಟರ್ ನಾನು ಕರ್ನಾಟಕ. ಸೊ ಅದ್ರ ಮೂಲಕ ಏನಂದರೆ ನಾವು ಎಲ್ಲ ಡಿಗ್ರಿ ಕಾಲೇಜ್ಗಳಿಗೆ ಒಂದು ಇದನ್ನು ಆಡಿಟ್ ಅಂತ ಮಾಡ್ತೀವಿ, ಗ್ರೀನ್ ಆಡಿಟ್ ಅಂತ ಮಾಡ್ತೀವಿ. ಸೊ ಆಡಿಟ್ ಮೂಲಕ ನಾವೇನು ಹೇಳ್ತೀವಿ ಅಂದರೆ ನೆಕ್ಸ್ಟ್ ಅಲ್ಲಿ ಏನೇನು ಕರೆಕ್ಷನ್ ಮಾಡ್ಬೋದು ಅಂತ. ಅದರಲ್ಲಿ ಆತ್ಮನಿರ್ಭರ್ ಕ್ಯಾಂಪಸ್ ಅಂತ ಈಗ ನೆಕ್ಸ್ಟ್ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಆತ್ಮನಿರ್ಭರ್ ವಿಲೇಜ್ ಅಂತ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಜೊತೆ ಸೇರಿ 15 ಹಳ್ಳಿಗಳಲ್ಲಿ ನಮ್ಮ ಕಂಪೋಸ್ಟಿಂಗ್ ಯೂನಿಟ್ ಆಲ್ ಓವರ್ ಸ್ಟೇಟ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ 16 ಹಳ್ಳಿ ಆಯಿತು. ಸೊ ಅದನ್ನು ನೆಕ್ಸ್ಟ್ ಅವ್ರ ಸಂಸ್ಥೆ ತುಂಬ ದೊಡ್ಡ ನೆಟ್ವರ್ಕ್, ಅವ್ರ ಜೊತೆ ಸೇರಿ ಇನ್ನು ಎಲ್ಲ ಹಳ್ಳಿಗಳಿಗೂ ಅದನ್ನು ವಿಸ್ತರಿಸಬೇಕು. ಇನ್ನು ಮುನ್ಸಿಪಾಲ್ಟಿ ಮೂಲಕ ಕೂಡ ಆತ್ಮನಿರ್ಭರ್ ವಾರ್ಡ್ ಅಂತ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದೀವಿ. ಜೊತೆಗೆ ಆಡಿಟ್ ಮೂಲಕ ಈಗ ಆತ್ಮನಿರ್ಭರ್ ಕ್ಯಾಂಪಸ್ ಅಂತ, ಈಗ ಧರ್ಮಸ್ಥಳ STMC ಕಾಲೇಜ್ ಇದೆಯಲ್ಲ, ಅದನ್ನು ಆತ್ಮನಿರ್ಭರ್ ಕ್ಯಾಂಪಸ್ ಅಂತ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ AVK ಕಾಲೇಜ್ ಜೊತೆ ಟೈಅಪ್ ಆಗಿದೆ, RIT ಕಾಲೇಜ್ ಜೊತೆ ನಮ್ಮದು MOU ಇದೆ. ನೆಕ್ಸ್ಟ್ ನೌಕೀಸು, ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು, ಹೀಗೆ ಪ್ರತಿಯೊಂದು ಕಾಲೇಜು ಕ್ಯಾಂಪಸ್ಗಳ ಜೊತೆ MOU ಮಾಡಿ ಅಲ್ಲಿ ಕರೆಕ್ಷನ್ ಮಾಡ್ತಾ ಮತ್ತು ನೆಕ್ಸ್ಟ್ ಸ್ಕೂಲ್ಗಳು ಆತ್ಮನಿರ್ಭರ್ ಶಾಲಾ ಅಂತ. ಸೊ ಹೀಗೆ ಪ್ರತಿಯೊಬ್ಬರಿಗೂ ವ್ಯವಸ್ಥೆ ಕಲ್ಪಿಸ್ಕೊಡೋ ಜವಾಬ್ದಾರಿ ನಮ್ಮ ಸಂಸ್ಥೆದು. ಬಟ್ ಅದಕ್ಕೆ ಸ್ಪಂದಿಸಬೇಕು ಜನ. ಖಂಡಿತ. ಸೊ ಎಲ್ಲರೂ ಸ್ಪಂದಿಸಿದರೆ ಮತ್ತು ಹಿಂಗೆ ಮುಂದಿನ ಪೀಳಿಗೆಗೆ ಎಲ್ಲ ಏನು ಹೇಳ್ಕೊತೀವಿ, ನಾವು ಅಷ್ಟು ಸೈಟ್ ಮಾಡಿದ್ದೀವಿ, ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀವಿ ಅಂತ ಅಂದರೆ ನೀವು ಸೈಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಳ್ಳೆ ಪರಿಸರ ಇಲ್ಲ ಅಂದರೆ ನೀವು ಎಂಥ ದೊಡ್ಡ ಮನೆ ಕಟ್ಟಿದ್ರು, ಈಗ ಡೆಲ್ಲಿನಲ್ಲಿ ಸಪೋಸ್ ಎಕ್ಸಾಂಪಲು ತುಂಬ ದೊಡ್ಡ ಐಷಾರಾಮಿ ಮನೆ ಇದೆ ಅಂದರೆ ನೀವು ಹೊರಗೆ ಬರಬೇಕು ಅಂದರೆ ಯೋಚನೆ ಮಾಡಬೇಕು, ಗಾಳಿ ಕುಡಿಯೋದಕ್ಕಾಗಲ್ಲ. ಸೊ ನೀವು ಹಂಗಂತ ಯಾವಾಗಲೂ AC ರೂಮಲ್ಲೇ ಬೆಳಗ್ಗೆಯಿಂದ ತಿಂಗಳನ್ಗಟ್ಲೆ ಇರೋಕ್ಕಲ್ಲ, ನೀವು ಹೊರಗೆ ಬರಲೇಬೇಕು ಮನುಷ್ಯ. ಸೊ ನಿಮ್ಮ ಸುತ್ತಮುತ್ತಿನ ಪರಿಸರ ಚೆನ್ನಾಗಿದ್ದರೆ ಮಾತ್ರ ಅದೇ ದೊಡ್ಡ ಆಸ್ತಿ ಮುಂದಿನ ಪೀಳಿಗೆಗೆ. ಸೊ ಪ್ರತಿಯೊಬ್ಬರು ಏನು ಯೋಚನೆ ಮಾಡಬೇಕು ಅಂದರೆ ನನ್ನ ಮುಂದಿನ ಪೀಳಿಗೆ, ನನ್ನ ಮಕ್ಕಳಿಗೆ ಏನು ಬಿಟ್ಟು ಹೋಗ್ಬೇಕು ಅಂದರೆ ಆಸ್ತಿಗಿಂತ ಹೆಚ್ಚಾಗಿ ಒಳ್ಳೆ ಪರಿಸರ ಬಿಟ್ಟು ಹೋಗ್ಬೇಕು ಅಂತ. ಅದು ನಮ್ಮ ಜವಾಬ್ದಾರಿ ಅಂತ ತಗೊಂಡ್ರೆ ಇದಕ್ಕೆ ಈ ಸಮಸ್ಯೆಗೆ ಖಂಡಿತ ಒಂದೊಂದಾಗಿ ಸಮಸ್ಯೆ ಸಾಲ್ವ್ ಆಗ್ತಾ ಬರುತ್ತೆ. ಖಂಡಿತ ಸರ್. ವೀಕ್ಷಕರೇ ನೋಡಿದ್ರಿ ಅಲ್ವಾ, ಯಾಕೆಂದರೆ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ಫಸ್ಟು ನನ್ನಿಂದ ಆಗಬೇಕು, ಫಸ್ಟು ನಮ್ಮ ಮನೆಯಲ್ಲಿ ಆಗಬೇಕು, ನನ್ನಿಂದ ಆಗಬೇಕು. ಆಗ ಮಾತ್ರ ನಾವು ಪ್ರತಿಯೊಬ್ಬರು ಕೂಡ ಅವರವರ ಮನೆಯಲ್ಲಿ ಅವರವರು ಈ ಒಂದು ಸ್ಟೆಪ್ನ ತೊಗೊಂಡ್ರೆ ಈ ಒಂದು ಸಮಸ್ಯೆಗೆ ಮುಕ್ತ ಪರಿಹಾರವನ್ನು ಕಾಣಬಹುದು. ಅದನ್ನು ಬಿಟ್ಟು ಮಾಡಲಿ ಆಮೇಲೆ ನೋಡೋಣ, ಅವ್ರು ಮಾಡಲಿ ಆಮೇಲೆ ನೋಡೋಣ ಅಂತ ಹೋದರೆ ಖಂಡಿತವಾಗ್ಲೂ ಇದಕ್ಕೆ ಸಮಸ್ಯೆಗೆ ಪರಿಹಾರವಂಥದ್ದು ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ HS ಚಂದ್ರಶೇಖರ್ ಅವರು ಸಾಕಷ್ಟು ಒಳ್ಳೆ ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡಿದ್ದಾರೆ. ಈ ರೀತಿ ಮಾಡಬೇಕು, ನಾನು ಹಾಸನವನ್ನು ಕ್ಲೀನ್ ಸಿಟಿ ಮಾಡಬೇಕು, ಅಷ್ಟೇ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ. ಯಾಕೆಂದರೆ ಫಸ್ಟ್ ನಾವು ನಮ್ಮ ಹಾಸನವನ್ನು ಕ್ಲೀನ್ ಮಾಡಿದ್ರೆ ಆಮೇಲೆ ಅವರು ನೆಕ್ಸ್ಟ್ನು ಕೂಡ ಬೇರೆ ಬೇರೆ ಜಿಲ್ಲೆಗಳನ್ನ ಕ್ಲೀನ್ ಮಾಡೋದಕ್ಕೆ ಸಾಧ್ಯ. ಆ ಒಂದು ಆವಿಷ್ಕಾರಗಳನ್ನ ಬೇರೆಯವರು ಕೂಡ ಅಡಾಪ್ಟ್ ಮಾಡ್ಕೋತಾರೆ. ನೋಡಿ, ಹಾಸನ ಇಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಮಾಡ್ಕೊಂಡ್ರು ಅನ್ನುವಂಥದ್ದನ್ನು ತಗೊಂಡು ಬೇರೆಯವ್ರಿಗೂ ಕೂಡ ನಮ್ಮಿಂದ ಒಂದು ಪ್ರೇರಣೆ ಹೋದ ಹಾಗಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಾಕಷ್ಟು ಅವ್ರು ಹೇಳಿದ್ರು ಮೊದಲು ನನ್ನ ಮನೆ ನನ್ನ ಹೊಣೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಅವರವರ ಮನೆಯಲ್ಲಿ ಈ ಒಂದು ನಾನು ಕ್ಲೀನಾಗಿರಬೇಕು, ನಮ್ಮನೆ ಸುತ್ತಮುತ್ತ ಕ್ಲೀನಾಗಿರಬೇಕು, ನಮ್ಮನೆ ಕ್ಲೀನಾಗಿರಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ನೀವು ತಗೊಂಡ್ರೆ, ಪ್ರತಿಯೊಬ್ಬರೂ ಅವರವರ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ಸೊ ನಮ್ಮ ಹಾಸನ ಕ್ಲೀನ್ ಸಿಟಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂದ್ಕೊಳ್ತೀನಿ. ಹಾಗೆ HS ಚಂದ್ರಶೇಖರ್ ಸರ್ ಸಾಕಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಮ್ಮಿಕೊಂಡಿದ್ದೀರಾ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ, ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಹಾಗೆ ಹೇಳಿದ್ರಿ ಪ್ರಧಾನಿಯವರ ಒಂದು ಕರೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ನಿಮಗೆ ಆ ಕರೆ ಬರಲಿ, ನಿಮ್ಮ ಒಂದು ಇದು ಆವಿಷ್ಕಾರ ಅವ್ರಿಗೂ ಕೂಡ ಅರ್ಥ ಆಗಿ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗಲಿ ಅಂತ ಕೂಡ ನಾವು ಕೂಡ ಆಶಿಸ್ತೀವಿ. ಹಾಗೆ ವೀಕ್ಷಕರೇ, ಅವ್ರು ಹೇಳಿದ್ರು ಸಾಕಷ್ಟು ಈಗ ನರ್ಸರಿ ಇದೆ ಕ್ಲಿಯರಿನ್ ಅಂತ ಹೇಳ್ಬಿಟ್ಟು ನಮ್ಮ ಇದೇ ಹಾಸನ ಜಿಲ್ಲೆಯ ತನ್ಮಿತ್ರಿಷ ಸರ್ಕಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಆ ಒಂದು ಸರ್ಕಲ್ ಬ್ಯಾಕ್ ಸೈಡು ಪೆಟ್ರೋಲ್ ಬಂಕ್ ಪಕ್ಕನೇ ರೋಡ್ ಇದೆ. ಆ ರೋಡಲ್ಲಿ ನೀವು ಬಂದರೆ ಕ್ಲಿಯರಿನ್ ಅಂತಹ ಒಂದು ಸಂಸ್ಥೆ ನಿಮಗೆ ಕಾಣುತ್ತೆ. ಸೊ ನಿಮಗೂ ಕೂಡ ನರ್ಸರಿ ಬೇಕು ಅಂತ ಹೇಳಿದರೆ, ಅಥವಾ ಅವ್ರು ಹೇಳಿದ್ರು ಕಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು, ರೀಸೈಕಲ್ ನೀವು ತಂದು ಕೊಟ್ಟರೆ ನಿಮಗೆ ಡಿಸ್ಕೌಂಟ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಅದನ್ನು ಇಂಟ್ರೆಸ್ಟ್ ಇರೋರು ದಯಮಾಡಿ ಹೋಗಿ ನೀವು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ನರ್ಸರಿ ಬೇಕು ಅಂತ ಹೇಳಿದರೆ, ಸಾವಯವ ಒಂದು ನಿಮಗೂ ಕೂಡ ಅಥವಾ ಮಾಹಿತಿ ಬೇಕು ಅಂತ ಹೇಳಿದ್ರೂ ಕೂಡ ಚಂದ್ರಶೇಖರ್ ಅವರು ಯಾವಾಗಲೂ ಕೂಡ ಲಭ್ಯ ಇರ್ತಾರೆ. ನೀವು ಅಲ್ಲಿ ಹೋದ್ರೆ ನಿಮಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂದ್ರೆ ಕೆಲವ್ರಿಗೆ ಆಸೆ ಇರುತ್ತೆ ಮನೆಯಲ್ಲಿ ನಾನು ಕೂಡ ಮಾಡಬೇಕು ಅಂತ, ಬಟ್ ಮಾಹಿತಿ ಇರೋದಿಲ್ಲ. ಅಂತವ್ರು ಯಾರಾದ್ರೂ ಇದ್ರೆ ನೀವು ಕೂಡ ಹೋಗಿ ಅವರಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ನೀವು ಕೂಡ ಮನೆಯಲ್ಲಿ ಆ ಒಂದು ಕೆಲಸವನ್ನ ಮಾಡಬಹುದು. ಸೊ ಹಾಗಾಗಿ
ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಸಾಕಷ್ಟು ಪ್ರಶಸ್ತಿಗೆ ಭಾಜನರಾಗಿದ್ದೀರಾ. ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ನಿಮ್ಮನ್ನು ಆರಿಸ್ಕೊಂಡು ಬರಲಿ, ಅದೇ ರೀತಿ ನಿಮ್ಮಿಂದ ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಕೂಡ ನಮ್ಮ ಹಾಸನ ಜಿಲ್ಲೆಗೆ ಆಗಲಿ ಅಂತ ನಾನು ಕೂಡ ಕೇಳ್ತೀನಿ. ಪ್ರತಿಯೊಬ್ಬರೂ ಕೂಡ ಅವರು ಕೂಡ ಸಪೋರ್ಟ್ ನಿಮಗೆ ಸಿಗಲಿ. ಸಾಕಷ್ಟು ಒಂದು ಏನು ಪ್ರಾಜೆಕ್ಟ್ಗಳನ್ನ ನೀವು ಇಟ್ಕೊಂಡಿದ್ದೀರಾ, ಈ ಒಂದು ಸಂಸ್ಥೆ ಇನ್ನೂ ಒಂದು ದೊಡ್ಡ ಮಟ್ಟದಾಗಿ ಬೆಳೀಲಿ ಅಂತ ನಾನು ಕೂಡ ಆಶಿಸ್ತೀನಿ. ವೀಕ್ಷಕರೇ, ನೀವು ಕೂಡ ನೋಡಿದ್ರಿ ಅಲ್ವಾ? ಸೊ ನನ್ನ ಹೊಣೆ ನನ್ನ ಮನೆಯಿಂದನೇ ನನ್ನ ಹೊಣೆ ಸ್ಟಾರ್ಟ್ ಆಗಬೇಕು. ಸೊ ಹಾಗಾಗಿ ನನ್ನ ಕಸ ನನ್ನ ಮನೆ, ಅದು ನನ್ನ ಹೊಣೆ. ಸೊ ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಮನೆಯಿಂದನೇ ಕೂಡ ಈ ಸ್ವಚ್ಛತಾ ಕಾರ್ಯವನ್ನು ಶುರು ಮಾಡೋಣ. ನಮ್ಮ ಹಾಸನ ಜಿಲ್ಲೆಯನ್ನ ಕ್ಲೀನ್ ಹಾಸನ, ಕ್ಲೀನ್ ಸಿಟಿಯನ್ನಾಗಿ ನಾವು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಪಣವನ್ನು ತೊಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.